ಶ್ರೋತೃ ಬಾಂಧವರೇ ನಮಸ್ಕಾರ. ಇವತ್ತಿನಿಂದ 4 ದಿನಗಳ ಕಾಲ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಭವ್ಯ ಆವರಣದೊಳಗ ಕೃಷಿ ಮೇಳದ ಸಂಭ್ರಮ. ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಹಾಗೂ ಸಾಂಪ್ರದಾಯಿಕ ತಳಿಗಳು ಈ ಶೀರ್ಷಿಕೆಯೊಂದಿಗೆ 4 ದಿನಗಳ ಕಾಲ ನಡೆಯುವಂತಹ ಈ ಕೃಷಿ ಮೇಳದೊಳಗ ಸುಮಾರು 20 ಲಕ್ಷಕ್ಕಿಂತ ಹೆಚ್ಚು ರೈತ ಬಾಂಧವರು ಬಹಳ ಸಂತೋಷದಿಂದ ಪಾಲ್ಗೊಳ್ತಾ ಇದ್ದಾರೆ. ಈ ಕೃಷಿ ಮೇಳದೊಳಗ ವಿಶಿಷ್ಟವಾದ ಕೀಟ ಮೇಳ, ಜಾನುವಾರು ಪ್ರದರ್ಶನ, ಬೀಜ ಮೇಳ ಇವನ್ನೆಲ್ಲ ಹಮ್ಮಿಕೊಳ್ಳಲಾಗಿದೆ. ನಮ್ಮ ರೈತ ಬಾಂಧವರೊಳಗ ಒಂದು ವಿನಂತಿ ಅಂತಂದ್ರೆ ಅಲ್ಲೇ ಎಲ್ಲಾ ಕಡೆ QR ಕೋಡ್ಗಳನ್ನ ಪ್ರದರ್ಶನ ಮಾಡಲಾಗಿದೆ. ಆ QR ಕೋಡ್ಗಳಿಗೆ ಸ್ಕ್ಯಾನ್ ಮಾಡಿಕೊಂಡು ನಮ್ಮ ರೈತ ಬಾಂಧವರು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ವಿನಂತಿ. ಶ್ರೋತೃ ಬಾಂಧವರೇ, ಈಗ ಕೃಷಿ ಮೇಳದೊಳಗ ಅಲ್ಲೇ ನಡೆದಿರುವಂತಹ ಎಲ್ಲ ಸಮಾರಂಭಗಳ ಬಗ್ಗೆ ನೇರ ಮಾತುಕತೆಯೊಳಗ ವಿವರಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಶರಣಬಸವ ಚೋಳೀನ್, ಕಾರ್ಯಕ್ರಮ ಅಧಿಕಾರಿ ಕುಮಾರ್ ಅಗಡಿ ಹಾಗೂ ಅನಂತ್ ಪಾಟೀಲ್ ಅವರು. ಶ್ರೋತೃ ಬಾಂಧವರೇ, ಈಗ ನಿಮ್ಮನ್ನು ನೇರವಾಗಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಕರೆದೊಯ್ತಾ ಇದ್ದೀವಿ. ನಮಸ್ಕಾರ ಶರಣಬಸವ ಚೋಳೀನ್ ಅವರ. ನಮಸ್ಕಾರ ಚೋಳೀನ್ ಅವರಿಗೆ ನಮಸ್ಕಾರ. ಹಲೋ 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 ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನೋ. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವದಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ. ಆತ್ಮೀಯ ಕೇಳುಗರೆ, ಕೃಷಿ ಮೇಳ ಇವತ್ತು ಅತ್ಯದ್ಭುತವಾಗಿ ಆರಂಭವಾಗಿದೆ. ನಮ್ಮ ರೈತರ ಹಬ್ಬ, ಜಾತ್ರೆ ಅಂತಾನೆ ಹೇಳಬಹುದು. ವಿಶೇಷವಾಗಿ ಇವತ್ತು ಕೃಷಿ ಪರಿಕರಗಳ ಇರಬಹುದು ಅಥವಾ ಕೃಷಿಗೆ ಬೇಕಾದ ತಾಂತ್ರಿಕ ಅಂತ ನಾನು ತಿಳ್ಕೊಳ್ಬೇಕಂತ ಸಾಕಷ್ಟು ಆಸಕ್ತಿಯನ್ನು ತೆಗೆದುಕೊಂಡು ನಮ್ಮ ರೈತ ಬಾಂಧವರು ಕೆಲಸ ಮಾಡ್ತಾರೆ. ಮತ್ತೆ ಆಮೇಲೆ ಮುಖ್ಯವಾಗಿ ಇವತ್ತು ಕೃಷಿ ಮಾಡೋದೊಂದು ಸವಾಲಾಗಿದೆ. ಇವತ್ತು ಸಾವಯವ ಒಂದು ಅಂಶ ಕಡಿಮೆ ಆಗಿರೋದ್ರಿಂದ, ಭೂಮಿಯಲ್ಲಿ ಒಂದು ಫಲವತ್ತತೆ ಕಡಿಮೆ ಆಗಿರೋದ್ರಿಂದ ಇವತ್ತು ರೈತ ಬಾಂಧವರು ಖರ್ಚು ಜಾಸ್ತಿ ಮಾಡಬೇಕಾಗಿದೆ ಮತ್ತು ಇಳುವರಿ ಕಡಿಮೆ ಆಗಿದೆ. ಆ ನಿಟ್ಟಿನೊಳಗ ಇವತ್ತು ಬಹಳ ಅತ್ಯದ್ಭುತವಾಗಿ ಎಷ್ಟೋ ಒಂದು ಪ್ರಯತ್ನ ಮಾಡಿದ್ರು ಕೂಡ ಕೃಷಿಯೊಳಗ ಸಾಕಷ್ಟು ಲಾಭದಾಯಕ ಮಾಡೋ ಪರಿಸ್ಥಿತಿ ನಮ್ಮ ರೈತ ಬಾಂಧವರಿಗೆ ಸವಾಲುಗಳನ್ನು ತಂದೊಡ್ತಾ ಇದೆ. ಆ ನಿಟ್ಟಿನೊಳಗ ಇಲ್ಲಿ ಒಂದು ಇಳುವರಿಯನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಥವಾ ಮತ್ತು ತಳಿಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಬೇಕಾಗಿದೆ. ಆ ನಿಟ್ಟಿನೊಳಗ ಇವತ್ತು ಹಲೋ ಏನ್ ಬರ್ತಾ ಇದೆಯಾ? ಹಲೋ ಹಲೋ ಹೇಳ್ರಿ. ಆ ನಿಟ್ಟಿನೊಳಗ ಇವತ್ತು ನಮ್ ಜೊತೆಗೆ ಸಾಕಷ್ಟು ಇವತ್ತು 13ನೇ ತಾರೀಕು ಶನಿವಾರ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಮತ್ತು ಸಂರಕ್ಷಣೆ ಇವು ಕುರಿತಂತೆ ವಿಚಾರಗೋಷ್ಠಿ ನಡೆದದ. ವಿಚಾರಗೋಷ್ಠಿ ಬೆಳಿಗ್ಗೆ 11 ಗಂಟೆಗೆ ಆರಂಭ ಆಗಿದೆ. ಮತ್ತೆ ಈಗ ಮಧ್ಯಾಹ್ನ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಪೌಷ್ಟಿಕ ಆಹಾರ ಭದ್ರತೆ ಕುರಿತಂತೆ ವಿಚಾರಗೋಷ್ಠಿ ಕೂಡ ಆರಂಭ ಆಗ್ತದೆ. ನಂತರ ಈ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದೊಳಗ ಎಕರೆಗೆ 100 ಟನ್ ಕಬ್ಬು ಇಳುವರಿಗೆ ವಿಶೇಷ ತಾಂತ್ರಿಕತೆಗಳ ಕುರಿತಂತೆ ಒಂದು ತರಬೇತಿ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಮಧ್ಯಾಹ್ನ ಕನ್ನಡ ಕೃಷಿಗೋಷ್ಠಿ ಕೂಡ ಆರಂಭವಾಗುತ್ತೆ. ಹೀಗೆ ಪ್ರತಿ ದಿವಸ 13ರಿಂದ 16ವರೆಗೆ ಕೃಷಿ ಮೇಳದೊಳಗೆ ಸಾಕಷ್ಟು ಪ್ರತಿನಿತ್ಯ 4ರಿಂದ 5 ಲಕ್ಷ ಜನ ಬರುವಂತ ಸಾಧ್ಯತೆ ಇದೆ. ಇವತ್ತು ಹೇಗೆ ಕೃಷಿ ಮೇಳದೊಳಗ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ
ನಮ್ಮ ಸುರೇಖಾ ಸಂಗನಗೌಡರು ಇದ್ದಾರೆ. ಕೃಷಿ ಮೇಳದ ಬಗ್ಗೆ ನಮ್ಮ ಬಾಂಧವರಿಗೆ ನಮಸ್ಕಾರ. ನಾವು ಕೃಷಿ ಮೇಳ 2025 ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಮೊದಲೇ ದಿನ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ ವಿಚಾರಗೋಷ್ಠಿ ಇಟ್ಕೊಂಡಿದ್ದೀವಿ. ಇದರ ನಂತರ ಆಹಾರ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಪೌಷ್ಟಿಕ ಆಹಾರ ಭದ್ರತೆ ಎಂಬ ವಿಚಾರಗೋಷ್ಠಿ ಜರುಗಲಿದೆ. ಅಲ್ಲದೆ ಮಧ್ಯಾಹ್ನ ನಾವು ರೈತರಿಂದ ರೈತರಿಗೆ ಕಾರ್ಯಕ್ರಮ ಅಂದ್ರೆ ಆವಿಷ್ಕಾರಿ ರೈತರ ಅನುಭವಗಳನ್ನ ಏನು ನಮ್ಮ ನಾವೀನ್ಯತೆಗಳನ್ನು ನಮ್ಮ ರೈತರು ತಮ್ಮ ಕ್ಷೇತ್ರಗಳಲ್ಲಿ ಪ್ರಯೋಗ ಮಾಡಿದ್ದಾರೆ ಅದ್ರ ಬಗ್ಗೆ ಸಹಿತ ತಮ್ಮ ಅನುಭವನ ಹಂಚಿಕೊಳ್ತಾರೆ. ಅದಲ್ಲದೆ ಎಕರೆಗೆ 100 ಟನ್ ಕಬ್ಬು ಇಳುವರಿಗೆ ವಿಶೇಷ ತಾಂತ್ರಿಕತೆಗಳು ಇದ್ರ ಬಗ್ಗೆ ಸಹಿತ ನಾವು ತರಬೇತಿಯನ್ನು ನೀಡ್ತಾ ಇದ್ದೇವೆ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಕೃಷಿ ಗೋಷ್ಠಿ ಜರುಗ್ತಾ ಇದೆ. ಇದನ್ನು ಸಹಿತ ನಾವು ನಮ್ಮ ಕೃಷಿ ಮೇಳ ಮುಖ್ಯ ವೇದಿಕೆಯಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿ 2ನೇ ದಿನ ನಮ್ಮ ಬೀಜ ಮೇಳ ಉದ್ಘಾಟನೆ ಮುಖ್ಯ ಕಾರ್ಯಕ್ರಮ ಇದೆ. ಇದಕ್ಕೆ ರಾಜ್ಯಪಾಲರು ಈ ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಮ್ಮ ಇನ್ನೊಂದು ಈ ಕೃಷಿ ಮೇಳದ ಮುಖ್ಯ ಆಕರ್ಷಣೆ ಫಲಪುಷ್ಪ ಪ್ರದರ್ಶನ ಹಾಗೂ ವಿಸ್ಮಯಕಾರಿ ಕೀಟ ಪ್ರಪಂಚ ಪ್ರದರ್ಶನ. ಇದರ ಉದ್ಘಾಟನೆ ಸಹಿತ ರಾಜ್ಯಪಾಲರು ನೆರವೇರಿಸುತ್ತಾರೆ. ಹಾಗೂ 2ನೇ ದಿನ ಅಧಿಕ ಇಳುವರಿ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆ ಬಗ್ಗೆ ತರಬೇತಿ ಜೊತೆಗೆ ನಮ್ಮ ವಿಚಾರಗೋಷ್ಠಿಯಲ್ಲಿ ಸುಸ್ಥಿರತೆಗಾಗಿ ಮಣ್ಣಿನ ಸಂರಕ್ಷಣೆ ಹಾಗೂ ಪರಿಸರ ಸ್ನೇಹಿ ನೈಸರ್ಗಿಕ ಕೃಷಿ ಇದರ ವಿಚಾರಗೋಷ್ಠಿ ಜರುಗುತ್ತದೆ. ಅದೇ ರೀತಿ ಪ್ರತಿದಿನ ಮಧ್ಯಾಹ್ನ ನಾವು ರೈತರಿಂದ ರೈತರಿಗಾಗಿ ಆವಿಷ್ಕಾರಿ ರೈತರ ಅನುಭವನ ಹಂಚಿಕೊಳ್ತೀವಿ. ಅದೇ ರೀತಿ ನಮಗೆ 3ನೇ ದಿನ ನಾವು ಈ ಕೃಷಿ ಮೇಳದ ಈ ಉದ್ಘಾಟನೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹಾಗೂ ಇದರಲ್ಲಿ ನಾವು ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕರು ಹಾಗೂ ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಮಾಡ್ತೇವೆ. ಹಾಗೂ ಅವತ್ತಿನ ದಿನ ನಾವು ಜಾನುವಾರು ನಿರ್ವಹಣೆಯಲ್ಲಿ ನವೀನ ತಂತ್ರಜ್ಞಾನಗಳ ಇರುವ ತರಬೇತಿ ಜೊತೆಗೆ ಕೃಷಿಯಲ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಗೊಬ್ಬರ ಬಳಕೆ ಸಹಿತ ತರಬೇತಿಯಲ್ಲಿ ನಡೀತಾ ಇದೆ. ಇದು 3ನೇ ದಿನ. ಹಾಗೂ ಕೊನೆಯ ದಿನ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಅವಕಾಶಗಳು ಹಾಗೂ ಸವಾಲುಗಳು ವಿಚಾರಗೋಷ್ಠಿ. ಈಗ ಗೊತ್ತಿದೆ ಕೃಷಿಯಲ್ಲಿ ನಾವು AI ತಂತ್ರಜ್ಞಾನ ಬಹಳಷ್ಟು ಉಪಯೋಗ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇದ್ರ ಬಗ್ಗೆನೂ ಸಹಿತ ನಾವು ಒಂದು ವಿಚಾರಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ. ಅಲ್ಲದೆ ಬದಲಾಗುತ್ತಿರುವ ಹವಾಮಾನದಲ್ಲಿ ಎಣ್ಣೆಕಾಳು ಹಾಗೂ ದ್ವಿದಳ ಧಾನ್ಯಗಳ ಬೆಳೆಗಳ ಉತ್ತೇಜನ ವಿಚಾರಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ. ಮತ್ತು ಹೈಟೆಕ್ ತೋಟಗಾರಿಕೆ ತಂತ್ರಜ್ಞಾನಗಳು ಇದ್ರ ಬಗ್ಗೆ ತರಬೇತಿ. ಆಮೇಲೆ ನಾವು ಕೊನೆಯ ದಿನ ಸಾಯಂಕಾಲ ಕೃಷಿ ಮೇಳದ ಸಮಾರೋಪ ಸಮಾರಂಭವನ್ನು ಇಟ್ಕೊಂಡು ಇಷ್ಟು ಎಲ್ಲ ನಾವು ಕೃಷಿ ಮೇಳ 2025 ಕಾರ್ಯಕ್ರಮಗಳನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ರೈತರ ಜಾತ್ರೆ ಎಂದು ಪ್ರಸಿದ್ಧವಾಗಿರುವ ಸಲುವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಸುರೇಖಾ ಅವರೇ, ಅಂದ್ರೆ ಈಗ ಸಾಕಷ್ಟು ನಿಮ್ಗೆ ಅನುಭವ ಇದೆ. ಇವತ್ತು ಸಾಕಷ್ಟು ರೈತ ಬಾಂಧವರು ಹೇಗೆ ಕೃಷಿ ಮೇಳದ ಉಪಯೋಗವನ್ನು ಪಡ್ಕೊಳ್ಬೇಕು ಮತ್ತೆ ಇಲ್ಲಿ ಅವರಿಗೆ ಬೆಳೆದಂತ ತಂತ್ರಜ್ಞಾನವನ್ನ ಕಲ್ಕೊಂಡು ಹೇಗೆ ಉತ್ತಮ ಇಳುವರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತೀರಾ? ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿ ನಿತ್ಯ 4 ರಿಂದ 5 ಲಕ್ಷ ಜನ. ಹೌದು ಸರ್, ದಿನ ಇಷ್ಟು ಬರ್ತಾರೆ. ಇದ್ರಾಗ ನಾವೇನಂದ್ರೆ ಒಂದು ವಿಚಾರಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ. 2ನೇದು ತರಬೇತಿಗಳನ್ನ ಆಯೋಜನೆ ಮಾಡಿದೇವಿ. ಅಲ್ಲಿ ನಮ್ಮ ಕ್ಷೇತ್ರ ಪ್ರಯೋಗಗಳು ನಡೀತಾ ಇದ್ದೇವೆ ಸರ್. ನಾವು ಇಷ್ಟು ಸಂಶೋಧನೆಗಳನ್ನ ನಡೆಸ್ತಾ ಇದ್ದೇವಲ್ಲ, ಅದಕ್ಕಾಗಿ ಕ್ಷೇತ್ರ ಪ್ರಯೋಗಗಳು ನಮ್ಮ ತಾಕುಗಳಿಗೆ ಹೋಗಿ ಇದನ್ನ ನೋಡಬಹುದು ಸರ್. ನಾವಲ್ಲಿ ಅವರಿಗೆ ಅರ್ಥ ಆಗ್ಲಿ ಅಂತ ಬೋರ್ಡ್ಗಳನ್ನು ಹಾಕಿದೀವಿ. ಹೀಗಾಗಿ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಸಂಶೋಧನೆ ನಡೆದಿದೆ, ಯಾವ ರೀತಿ ಸಂಶೋಧನೆ ಇಳುವರಿ ಎಷ್ಟು ಬರ್ಲಿಕ್ಕೆ ಸಾಧ್ಯ. ಅದೆಲ್ಲನೂ ನಮ್ಮ ರೈತ ಬಾಂಧವರು ಅಲ್ಲೆಲ್ಲ ಹೋಗ್ಬೇಕು. ಮತ್ತೆ ನಮ್ಮ ಸಲಹಾ ಕೇಂದ್ರ ಇದೆ ಸರ್, ನಮ್ಮ ರೈತ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ನಮ್ಮ ಎಲ್ಲ ವಿಜ್ಞಾನಿಗಳು ಅದರಲ್ಲಿ ಕೂತಿರ್ತಾರೆ. ಪ್ರತಿಯೊಂದು ವಿಷಯ ವಿಭಾಗದವರು ಸಹಿತ ಅಲ್ಲಿ ಕೂತಿರ್ತಾರೆ. ಅಲ್ಲಿ ತಮ್ಗೇನಾದ್ರು ಸಮಸ್ಯೆಗಳಿದ್ದಾರೆ ರೈತರು ಅದರಿಂದ ತಾವು ಪಡಿಬಹುದು. ಮತ್ತೆ ವಿವಿಧ ಮಳಿಗೆಗಳಿದೆ ಸರ್. ನಮ್ಮ ಬರೀ ಕೃಷಿ ವಿಶ್ವ ಧಾರವಾಡದಲ್ಲ, ಬೇರೆ ಬೇರೆ ಇಲಾಖೆಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲರೂ ತಮ್ಮ ಮಳಿಗೆಗಳನ್ನು ಹಾಕೊಂಡಿದ್ದಾರೆ. ಅದನ್ನು ವಿಸಿಟ್ ಮಾಡಿ ಪಡಿಬಹುದು. ಮತ್ತೆ ಇವರಿಗೆ ಬೇಕಾಗಿರುವ ಯಂತ್ರೋಪಕರಣಗಳು, ಯಾಕೆಂದ್ರೆ ಕೃಷಿ ಯಂತ್ರೀಕರಣ ಬಹಳ ಮುಖ್ಯವಾಗಿರೋದ್ರಿಂದ ಯಂತ್ರೋಪಕರಣದವರು ಬಹಳಷ್ಟು ಜನ ನಮ್ಮ ಈ ಕೃಷಿ ಮೇಳದಲ್ಲಿ ಭಾಗವಹಿಸ್ತಾರೆ. ಅದ್ರ ಪ್ರಯೋಜನ ಪಡಿಬಹುದು. ಮತ್ತೆ ನಮ್ದು ಇನ್ನೊಂದು ಬೀಜ ಮೇಳ. ಸೊ ಬೀಜ ಸಾಕಷ್ಟು ನಾವು ಈ ಹಿಂಗಾರಿಗೆ ಬೇಕಾದಂತ ಬೀಜನ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಅದನ್ನು ಸಹಿತ ನಮ್ಮ ರೈತ ಬಾಂಧವರು ಪಡ್ಕೊಳ್ಬಹುದು. ಅಲ್ಲದೆ ನಮ್ಮ ಏನು ಈ ವಿವಿಧ ಮಳಿಗೆಯಲ್ಲಿ ಸಹಿತ ವಿವಿಧ ಸಸ್ಯಗಳ ಮಾರಾಟಗಳು ನಡೀತಾ ಇದೆ. ತೋಟಗಾರಿಕೆದಾಗಿರ್ಬೋದು ಅಥವಾ ಪುಸ್ತಕ ಸರ್, ಇದು ಮುಖ್ಯವಾಗಿ ಜ್ಞಾನಾರ್ಜನೆಗೆ ಪುಸ್ತಕ ಇದೆ. ಅದು ಪುಸ್ತಕ ಮಳಿಗಳಿದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಾಕಷ್ಟು ಬಿಡುಗಡೆ ಮಾಡಿದ್ದೇವೆ. ಇದೆಲ್ಲ ನಾವು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ವಿ. ಧನ್ಯವಾದ. ಬಹಳ ಸಂತೋಷ. ಸುರೇಖಾ ಅವರು ಬಹಳ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ರು. ಅಂದ್ರೆ ಈಗ ಸಾಕಷ್ಟು ಮಳಿಗೆಗಳು ಇರೋದ್ರಿಂದ, ವ್ಯಾಪಾರಿ ಮಳಿಗೆಗಳು ಇರೋದ್ರಿಂದ ಅವುಗಳ ಒಂದು ಉಪಯೋಗವನ್ನು ರೈತ ಬಾಂಧವರು ಪಡೆದು ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ. ಎಲ್ಲ ಕಡೆ ರೈತರು ಇವತ್ತು ಆರಂಭ ದಿನ ಅಂದ್ಕೊಳ್ಳೇನೆ ಉತ್ಸಾಹದಿಂದ ಎಲ್ಲೆಲ್ಲಿ ಉತ್ಸಾಹದ ವಾತಾವರಣ, ಮೋಡ ಕವಿದ ವಾತಾವರಣ ಇದ್ರೂ ಕೂಡ ಮಳೆರಾಯ ಇನ್ನೂ ಆಗಮಿಸಿಲ್ಲ. ಅದು ಒಂದು ಅದೃಷ್ಟದ ವಿಚಾರ. ರೈತ ಬಾಂಧವರು ಸಾಕಷ್ಟು ಉತ್ಸಾಹದಿಂದ ಇವತ್ತು ಮಳಿಗೆಗಳನ್ನು ನೋಡ್ತಾ ಇದ್ದಾರೆ. ಆರಂಭಿಕ ದಿನ ಅಂದ್ಕೊಳ್ಳೇನೆ ಮೊದಲು ಎಲ್ಲ ಕಡೆ ಓಡಾಡಿ ಅಭ್ಯಾಸ ಮಾಡ್ಕೊಂಡು ಆಮೇಲೆ ನಾವೇನ್ ತಗೊಳ್ಬೇಕು, ಏನು ನಾವು ಮಾಹಿತಿ ತಗೊಳ್ಬೇಕು ಏನು ಅಂತ ಹೇಳಿ ಮುಖ್ಯ ವೇದಿಕೆಯೊಳಗೆ ಇರುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅಂದ್ರೆ ಕೃಷಿ ಉತ್ಪನ್ನಗಳ ಒಂದು ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಮತ್ತು ಸಂರಕ್ಷಣೆ ಕುರಿತಂತೆ ಮಾತಾಡ್ತಾ ಇದ್ದಾರೆ. ನಮ್ ಜೊತೆಗೆ ಹನುಮರೆಡ್ಡಿ ಅವರಿದ್ದಾರೆ. ಬಹಳ ಅವರು ವಿಜ್ಞಾನಿ,
ಇವತ್ತು ಕೃಷಿ ಮೇಳದೊಳಗೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಈ ಕೃಷಿ ಮೇಳ ಕುರಿತಂತೆ ಅವರು ತಮ್ಮ ವಿಚಾರಗಳನ್ನು ಹಂಚ್ಕೋತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ NG ಹನುಮರೆಡ್ಡಿ ಅಂತ ಹೇಳಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಪೌಷ್ಟಿಕ ಆಹಾರ ಭದ್ರತೆಗಾಗಿ ಮಣ್ಣಿನ ಆರೋಗ್ಯ ಹಾಗೂ ಸಾಂಪ್ರದಾಯಿಕ ತಳಿಗಳು ಅನ್ನುವಂತಹ ಒಂದು ಘೋಷವಾಕ್ಯದಲ್ಲಿ ನಾವು 4 ದಿನ ಕೃಷಿ ಮೇಳವನ್ನು ಇವತ್ತಿನಿಂದ ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಸಾಂಪ್ರದಾಯಿಕ ತಳಿಗಳ ಬಗ್ಗೆ ಒಂದು ವಿಚಾರಗೋಷ್ಠಿ ಈಗ ಸದ್ಯ ನಡೀತಾ ಇದೆ. ಅದರಲ್ಲಿ ನಮ್ಮ ಸಾಂಪ್ರದಾಯಿಕ ತಳಿಗಳನ್ನು ಸಂರಕ್ಷಿಸಿ ಸುಮಾರು 260ಕ್ಕಿಂತ ಹೆಚ್ಚು ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡಿಕೊಂಡು PPFRA ಅಥಾರಿಟಿಯಿಂದ ಬೀಜ ಸಂರಕ್ಷಕ ಮತ್ತು ಕಮ್ಯುನಿಟಿ ಸೀಡ್ ಅವಾರ್ಡ್ ಅನ್ನುವಂತಹ ಬಹುಮಾನಗಳನ್ನು ಅವರು ಪಡ್ಕೊಂಡಾರ. ಅವರಿಗೆ ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಫೆಸಿಲಿಟೇಟ್ ಮಾಡಿ ಅವರಲ್ಲಿ ಸಂರಕ್ಷಣೆ ಮಾಡಿಕೊಂಡಂತಹ ಬೆಳೆಗಳನ್ನ ಪ್ಯೂರಿಫಿಕೇಶನ್ ಮಾಡಕ್ಕಾಗ್ಲಿ ಮತ್ತೆ ಅವುಗಳನ್ನ ಅಭಿವೃದ್ಧಿಪಡಿಸಿ ಅವುಗಳ ಬೀಜೋತ್ಪಾದನೆ ಮಾಡಲಿಕ್ಕೆ ನಾವು ಬಹಳಷ್ಟು ಪ್ರೋತ್ಸಾಹವನ್ನು ನಮ್ಮ ವಿಶ್ವವಿದ್ಯಾಲಯದಿಂದ ಕೊಟ್ಟಿವಿ. ಅದೇ ರೀತಿ ನಮ್ಮ ಮುಖ್ಯ ಬೆಳೆಗಳಾದಂತ ನಮ್ಮ ಭಾಗದ ಜೋಳ ಮತ್ತೆ ಕುಶಿಬೆ, ಕಡ್ಲಿ ಮತ್ತೆ ಎಳ್ಳು, ಗುರೆಳ್ಳು ಇವುಗಳಲ್ಲಿ ನಾವು ಸಾಂಪ್ರದಾಯಿಕ ತಳಿಗಳನ್ನು ರೈತರಿಂದ ಪಡೆದುಕೊಂಡು ಅವುಗಳನ್ನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಟ್ರಯಲ್ ಆಗಿ ಇವ್ಯಾಲ್ಯೂಯೇಷನ್ ಮಾಡಿ ಅದರಲ್ಲಿ ರೈತರಿಗೆ ಅವುಗಳನ್ನೆಲ್ಲ ತೋರಿಸಿ ಅವುಗಳಿಂದ ರೈತರ ಸಹಭಾಗಿತ್ವದಲ್ಲಿ ತಳಿ ಆಯ್ಕೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಯೋಜನೆಯನ್ನು ಈ ವರ್ಷದಿಂದಾನೇ ನಾವು ಪ್ರಾರಂಭ ಮಾಡಿದ್ದೇವೆ. ಅವುಗಳಲ್ಲಿ ಒಳ್ಳೆಯ ಒಂದು ಗುಣಮಟ್ಟ ಇರುವಂತಹ ಸಾಂಪ್ರದಾಯಿಕ ತಳಿಗಳನ್ನ ನಾವು ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ರೈತರ ಹೊಲದಲ್ಲಿ ಬೆಳಿಲಿಕ್ಕೆ ಉತ್ಸುಕ ಇದ್ದಂತಹ ರೈತರಿಗೆ ಕೊಟ್ಟು ಅವರ ಹೊಲದಲ್ಲಿ ಬೆಳೆದು ಅಲ್ಲಿ ಸಹ ಒಂದಷ್ಟು ಕ್ಷೇತ್ರೋತ್ಸವ ಎಲ್ಲ ಮಾಡಿ ಆ ತಳಿಗಳ ವಿಶೇಷತೆ ಮತ್ತು ಅದರಲ್ಲಿರುವಂತಹ ಕ್ವಾಲಿಟಿ ಮತ್ತೆ ಗುಣ ಒಳ್ಳೆಯ ಗುಣಗಳನ್ನ ಅವ್ರಿಗೆ ಮನವರಿಕೆ ಮಾಡಿ ಆ ತಳಿಗಳನ್ನ ಮತ್ತಷ್ಟು ನಮ್ಮಲ್ಲಿ ರೈತರಲ್ಲಿ ಬೆಳೆಯಲಿಕ್ಕೆ ಪ್ರೋತ್ಸಾಹ ಮಾಡುವುದರಿಂದ ಆ ತಳಿಗಳನ್ನ ಉಳಿಸ್ಕೊಂಡು ಹೋಗಬಹುದು, ಮುಂದಿನ ಪೀಳಿಗೆಗೆ ನಾವು ಅವನ್ನ ಒಳವಳಿಯಾಗಿ ಇಡಬಹುದು ಅನ್ನುವಂತಹ ಒಂದು ಯೋಚನೆಯಲ್ಲಿ ಆ ತಳಿಗಳನ್ನು ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ನಮ್ಮ ವಿಶ್ವವಿದ್ಯಾಲಯ. ರೆಡ್ಡಿ ಅವರೇ, ನೀವು ಒಂದು ಸಂಶೋಧಕರಾಗಿ ಕೆಲಸ ಮಾಡ್ತಾ ಇದ್ರು, ಸಾಕಷ್ಟು ಪ್ರಾಧ್ಯಾಪಕರಾಗಿ ಸಂಶೋಧಕರಾಗಿ ರೈತರ ಜೊತೆಗೆ ನಿಮ್ಮ ಒಡನಾಟ ಇದೆ. ಈಗ ಸಾಕಷ್ಟು ಸಾವಯವ ಅಂಶ ಭೂಮಿಯಲ್ಲಿ ಕಡಿಮೆ ಆಗಿರುವುದರಿಂದ ರೈತ ಬಾಂಧವರು ಸವಾಲನ್ನು ಎದುರಿಸ್ತಾ ಇದ್ದಾರೆ. ಹೇಗೆ ರೈತರು ಹೆಂಗೆ ಆಶಾಭಾವದಿಂದ ಇದ್ದಾರೆ? ಹೇಗೆ ರೈತರು ನಿಜವಾಗಿಯೂ ಇತ್ತೀಚಿನ ದಿನಗಳಲ್ಲಿ ಸಾವಯವ ಪದಾರ್ಥಗಳನ್ನ ನಾವು ಭೂಮಿಗೆ ಹಾಕ್ಬೇಕನ್ನೋದನ್ನ ಮನವರಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಇತ್ತೀಚಿನ ಹಿಂದಿನಿಂದ ಕೇವಲ ನಾವು ರಾಸಾಯನಿಕಗಳನ್ನ ನಾವು ಶಿಫಾರಸು ಮಾಡೇವಂತಲ್ಲ, ಸಾವಯವ ಪದಾರ್ಥದ ಜೊತೆಗೆ ರಾಸಾಯನಿಕ ಹಾಕೊಂಡಾಗ ನಮ್ಗ ಅನುಕೂಲ ಆಗುವ ರೀತಿಯಲ್ಲಿ ಕೇವಲ ರಾಸಾಯನಿಕ ಹೆಚ್ಚಿಗೆ ಹಾಕೊಂತ ಬಂದಿದ್ರಿಂದ ಭೂಮಿಗಳು ಬರಡಾಗಿವೆ. ಆದ್ದರಿಂದ ಸಾವಯವ ಪದಾರ್ಥಗಳನ್ನು ಹಾಕಿ ನೈಸರ್ಗಿಕ ಕೃಷಿಯಲ್ಲಿ, ಸಾವಯವ ಕೃಷಿಯಲ್ಲಿ ನಾವು ಕೃಷಿ ಮಾಡಿದರೆ ಒಳ್ಳೆಯ ಗುಣಮಟ್ಟದ ಒಂದು ರುಚಿಕರವಾದಂತಹ ಆರೋಗ್ಯಕರ ಆಹಾರ ನಾವು ಬೆಳಿಬಹುದು ಅನ್ನೋದು ರೈತರಿಗೆ ಮತ್ತೆ ಇವನ್ ನಾವು ಉಪಯೋಗಿಸೋರಿಗೆ ತಿನ್ನುವ ಗ್ರಾಹಕರಿಗೂ ಸಹ ಅದು ಗೊತ್ತಾಗಿದೆ ಅಂತ ಹೇಳ್ಬೋದು. ಆದ್ದರಿಂದ ಅನೇಕ ರೈತರು ಅದನ್ನು ಆ ರೀತಿ ಬೆಳೀಲಿಕ್ಕೆ ಸಾವಯವದಲ್ಲಿ ಮತ್ತೆ ನೈಸರ್ಗಿಕವಾಗಿ ಬೆಳೀಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಆ ಸಾವಯವ ಮತ್ತು ನೈಸರ್ಗಿಕ ಒಂದು ಪರಿಸರದಲ್ಲಿ ಸಾಂಪ್ರದಾಯಿಕ ತಳಿಗಳು ಒಳ್ಳೆಯ ರೀತಿಯಾಗಿ ಇಳುವರಿ ಕೊಡ್ತವೆ ಮತ್ತೆ ಗುಣಮಟ್ಟದ ಮತ್ತೆ ಒಳ್ಳೆಯ ರುಚಿಕರ ಆಹಾರ ಕೊಡ್ತಾವ ಅನ್ನೋದು ಸಹ ಅಷ್ಟೇ ಒಂದು ನಿಜವಾದ ಸಂಗತಿ. ಆದ್ದರಿಂದ ಸಾಂಪ್ರದಾಯಿಕ ತಳಿಗಳಿಗೂ ಸಹ ನಾವು ಪ್ರೋತ್ಸಾಹ ಕೊಟ್ಟು ಅವನ್ನು ನಾವು ಬೆಳೆಯಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ನಮ್ಮ ಇದರಲ್ಲಿ. ಈಗ ನಮ್ಮ ಬಿಜಾಪುರದ ಇವರು ನಮ್ಮ ಸೀತ್ನಿ ತಳಿ ಗಡಗಿ ಅವರು ನಮ್ಮ ಸಂಪರ್ಕದಲ್ಲಿರುವಂತಹ ಒಂದು ಪ್ರಗತಿಪರ ರೈತರೇ. ಇವರು ಸಹ ಬಹಳಷ್ಟು ಸೀತ್ನಿಯಲ್ಲಿ ತಳಿಗಳನ್ನ ನಮ್ಮ ಸಕ್ರಿ ಮುಕ್ರಿ ಜೋಳ ಅಥವಾ ಕುಲೆ ಮಧುರ್ ಅನ್ನುವಂತ ಒಂದು ತಳಿ ನಮ್ಮ ವಿಶ್ವವಿದ್ಯಾಲಯದಿಂದ ಕೆಲವೊಂದು ಅಭಿವೃದ್ಧಿ ಪಡಿಸಿದ್ದ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಎರಡೂ ಸೀಸನ್ ನಲ್ಲಿ ಬೆಳೆಯುವಂತಹ ಸೀತ್ನಿ ತಳಿಗಳನ್ನ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಅದನ್ನ ಬೆಳೆಸಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅವರು ಈ ನಮ್ಮ ಕೃಷಿ ಮೇಳದಲ್ಲಿ ಭಾಗವಹಿಸುವುದು ನಮಗೆ ಒಂದು ಸಂತೋಷ. ಅವರಿಗೆ ಅದರ ಬಗ್ಗೆ ನೀವು ಅಭಿಪ್ರಾಯ ಕೇಳ್ಕೋಬಹುದು. ಬಹಳ ಸಂತೋಷ. ರೈತ ಬಾಂಧವರೇ, ಬಹಳ ನಿಮ್ಮ ಒಂದು ಆಸಕ್ತಿ, ಉತ್ಸಾಹ ಬಹಳ ಸಂತೋಷ ಆಯ್ತು. ನಿಮ್ಮ ವಯಸ್ಸು ಎಷ್ಟು ಈಗ ಯಜಮಾನ್ರೆ? ನಮ್ಗೆ 73.
ಸೂರ್ಯಕಾಂತ್ ಗುರುಪಾದಪ್ಪ ಗಡಿಗೆ, ಬಿಜಾಪುರ ರೀ. ಇಷ್ಟ ಏನಿದಿನ ನಮ್ಗೆ ಅದು ಬಹಳ ಚಲೋ ಅನ್ಸಿದ್ರಿ ಸಾಹೇಬ್ರೆ. ನಾವು ಈಗ 4 ವರ್ಷ ಆಯ್ತು ಎಲ್ಲಿ ಕುಂಡ್ರಿ 4 ವರ್ಷ ಆಯ್ತು ಈಗ ಸೀತ್ನಿ ಮಾರಾಕತ್ತೀವಿ. ಹೋದ ವರ್ಷ ಚಲೋ ಆಗ್ಯದ್ರಿ ಸೀತ್ನಿ ಇಲ್ಲೇ ಹಿಟ್ನಳ್ಳಿ ಫಾರಮ್ದಿಂದ ಕರ್ಮಾಟ್ನಾಳ್ ಅಂತೇಳಿ ಅವ್ರು ನಮ್ಗೆ ಕೊಟ್ಟಿದ್ರು ಈ ಸಕ್ಕರೆ ಮುಕ್ರಿ ಮತ್ತು ಇನ್ನೊಂದು 2-3 ಪುಣ್ಯ ಮಾದೂರು ಅಂತೇಳಿ. ಅದು ವರ್ಷ ಈಗ ನಾವೊಂದು 10-12 ಲಕ್ಷ ರೂಪಾಯಿ ಮಾಡ್ತೇವ್ರಿ ಸೀತ್ನಿದಿಂದ. ಮತ್ತೆ ಮುಂದೆ ಎಳ್ಳಿಂದು ಜೋಳ ಎಳ್ಳ ಅದು ಮಾಡ್ಬೇಕಂತ ಮಾಡೇವಿ. ಮತ್ತೆ ಗಾನ ಹಾಕಿ ಕುಸುಮಿ ಗಾನ ತೆಗೆದು ಸ್ವಂತ ಮಾಡ್ಬೇಕಂತ ಮಾಡೇವಿ. ಅದಕ್ಕೆ ಬಹಳ ಬೇಡಿಕೆ ಇದ್ರಿ ಸರ್. ಎಳ್ಳ ಮತ್ತೆ ಸೀತ್ನಿ ಪಾಕೆಟ್ ಮಾಡಿ ಮಾಡ್ಬೇಕು, ಹೊರಗಿನ ರಾಷ್ಟ್ರಕ್ಕೆ ಕಳಿಸ್ಬೇಕು ಅನ್ನೋದು ನನ್ನಲ್ಲಿ ಐತ್ರಿ ಸರ್. ಈ ಸಾರಿ ಅದು ಪಾಕೆಟ್ ಮಾಡಿ ಹೊರಗಿನ ದೇಶಕ್ಕೆ ಕಳಿಸ್ಬೇಕಂತ ಇವತ್ತು ಸಾಕಷ್ಟು ರೈತ ಬಾಂಧವರಿಗೆ ಸವಾಲುಗಳಿದೆ. ಅವರು ಅಲ್ಲಿ ಗಾಳಿ ಅದಲ್ಲ, ಅದಕ್ಕೆ ಇವತ್ತು ಬಹಳ ರೈತ ಬಾಂಧವರು ಸವಾಲುಗಳು ಎದುರಿಸ್ತಾ ಇದ್ದಾರೆ. ಅಂದ್ರೆ ಆ ನಿಟ್ಟಿನೊಳಗ ಈ ಹೊಸ ಜನ ನವ ಪೀಳಿಗೆಯವರಿಗೆ ಕೃಷಿ ಹೆಂಗ್ ಮಾಡ್ಬೇಕು ಅಂತ ತಾವ್ ಹೇಳಿದ್ರೆ ಸಾಕಷ್ಟು ವಿಸ್ತೃತ ಅನುಭವ. ನವ ಪೀಳಿಗೆಗೆ ಅಂದ್ರೆ ನಾವು ಕಮರ್ಷಿಯಲ್ ಆಗ್ಬೇಕ್ರಿ ಸರ್. ಈಗ ಒಂದು ಅಂಗಡಿ ಇಟ್ಟಿರ್ತಾರ, ಅಂಗಡಿಯೊಳಗೆ ಅವ್ರು ಎಂದೂ ಬಂದ್ ಮಾಡಂಗಿಲ್ಲ. ಅವ್ರು ವಾರಕ್ಕೆ 1 ದಿವಸ ಬಂದ್ ಮಾಡಿಬಿಟ್ಟು ಉಳ್ಕಿದ ಟೈಮ್ದಾಗ ಬಂದ ಮಾಡಂಗಿಲ್ಲ. ನಾವು ರೈತರು ಏನ್ ಮಾಡ್ತೀವಿ, ಒಂದು 4 ತಾಸು ನಾವು ಹೊಲ್ದಾಗ ದುಡ್ದಿಲ್ಲ, ಮನ್ಯಾಗೆ ಇರ್ತೇವೆ. ಯಾರು ಗಡೆ ಹೆಚ್ಚಿಗೆಸಿಂದ ಬಂದು ಮನ್ಯಾಗ ಕೊಂಡಿರ್ತೇವೆ. ಹಾಗಾದ್ರೆ ನಮ್ಮ ಒಕ್ಕಲ್ತನ ಆಗಂಗಿಲ್ಲ. ನಾವು ಸ್ವಂತ ಆಳು ಹೋದ್ರು ಸದ್ಯಕ್ಕೆ ನಾವು ಸ್ವಂತ ಹೊಲಕ್ಕೆ ಹೋಗಿ ನಾವು ಮಾಡ್ಬೇಕಾಗತ್ತಿ. ಮತ್ತೆ ಕನಿಷ್ಠ ಅಂದ್ರೆ ನಮ್ಗೆ ಒಂದು 2-3 ದನಗಳೇ ಬೇಕು ನಮಗ. ಇವತ್ತು ನಾವು ಒಕ್ಕಲ್ತನ ಮಾಡ್ಬೇಕಾದ್ರೆ ಅದ್ರದ್ದು ಜೀವಾಮೃತ ಮತ್ತೆ ಗಂಜಲ ಮತ್ತೆ ಇದು ಗೊಬ್ಬರ ಗ್ಯಾಸ ಇದನ್ನೆಲ್ಲ ನಾವು ಪಡ್ಕೊಂಡ್ರೆ ನಾವು ಒಕ್ಕಲ್ತನ ಸಕ್ಸಸ್ ಆಕೇವಿ. ಇರ್ಲಿಕ್ಕಂದ್ರೆ ಆಗಂಗಿಲ್ಲ. ಬರೀ ನಾವು ರಾಸಾಯನಿಕ ಹಾಕಿ ಮಾಡಿದ್ರೆ ನಮ್ಮ ಹೊಲಾನೇ ಕೆಟ್ಟ ಹೋಗ್ತಾವ್ರಿ. ಅಲ್ಲ, ಬಹಳ ಸಂತೋಷ. ನಮ್ ಜೊತೆಗೆ ಇನ್ನೊಬ್ರು ರೈತರಿದ್ದಾರೆ. ಬಹಳ ತಮ್ಮ ಹೆಸರು ಏನ್ರಿ ಯಜಮಾನ್ರ? ಬರ್ರಿ. ತಮ್ಮ ಹೆಸರು? ನಮಸ್ಕಾರ ರೈತ ಬಂದವರೇ. ಇವತ್ತು ನಮ್ ಜೊತೆಗೆ ಇಲ್ಲಿ ಹಲವಾರು ರೈತರು ನಮ್ ಜೊತೆಗಿದ್ದಾರೆ. ಈ ಕೃಷಿ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಆಕಾಶವಾಣಿ ಕೃಷಿ ಮೇಳದ ಬಗ್ಗೆ ತಮ್ಮ. ನನ್ನ ಹೆಸರು ಬಸವಂತಪ್ಪ ಶಂಕರಪ್ಪ ಮೆಳಳಿ. ನಂದು ಹಾವೇರಿ ಡಿಸ್ಟಿಕ್ ಹನಗಲ್ ತಾಲೂಕಾ ರೈತ ಮುಖಂಡ. 2025-26 ಕೃಷಿ ಮೇಳಕ್ಕೆ ನಮ್ಮ ತಾಲೂಕಿನಿಂದ ಸರ್ಕಾರದಿಂದ ಬಂದಂತ ಅನುದಾನದೊಳಗೆ ನಾವು ಒಂದು 3 ಬಸ್ ಮಾಡ್ಕೊಂಡು ಬಂದೇವಿ. 3 ಹುಬ್ಳಿ ಬರ್ತಾವ ಹನಗಲ್ ತಾಲೂಕಿನೊಳಗೆ. 3 ಹುಬ್ಳಿಂದಾನು ಒಂದೊಂದು KSRTC ಬಸ್ನ್ಯಾಗ ಬಂದವ್ ನಾವು. ಇಲ್ಲಿ ಹೊಸ ಟೆಕ್ನಾಲಜಿಗೆ ಏನೇನು ರೈತರಿಗೆ ಏನು ಕಂಡುಕೋಬಹುದು, ಇದನ್ನ ಸರಿಯಾಗಿ ನಮ್ಮ ರೈತರು ಸದ್ಬಳಕೆ ಮಾಡ್ಕೊಂಡು ಹೊಸ ಬೀಜಗಳು ಮತ್ತೆ ಹೊಸ ಕೃಷಿಕ ಪರಿಕರಗಳು ಮತ್ತೊಂದು ಮುಗದೊಂದು ಸರ್ವ ಮಾಹಿತಿನೂ ಸಿಗ್ತೈತಿ. ಇಲ್ಲಿ ಮಾಹಿತಿ ಸಿಗ್ತೈತಿ. ರೈತರು ಇದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡು ಸದುಪಯೋಗ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರ ಇದಕ್ಕೆ ಸಾಕಷ್ಟು ಅನುದಾನ ಕೊಡ್ತೈತಿ. ಸರಿಯಾಗಿ ಈ ಅನುದಾನ ಕೊಟ್ಟಿದ್ದನ್ನ ಸದ್ಬಳಕೆ ಮಾಡ್ಕೊಳಕ್ ತಯಾರಿಲ್ಲ ಸರ್ಕಾರಿ ಇಲಾಖೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು. ಇದು ಹಂಗ ಹೆಸರಿಗೆ ಮಾತ್ರ ಕೃಷಿ ಇದು ಅಂತ ಆಗ್ಬಾರ್ದು. ಇದ್ರದ್ದು ಪೂರ್ಣ ಪ್ರಮಾಣದಾಗ ರೈತಗೆ ಮುಟ್ಟಬೇಕು. ಕೃಷಿ ಮೇಳದ ಈ ತತ್ವ ಸಿದ್ಧಾಂತ ಏನೈತಿ, ರೈತಗೆ ಮುಟ್ಟಬೇಕು. ಮನೆ ಮುಟ್ಟಂತ ರೀತಿ ಒಳಗೆ ಇದನ್ನ ಮುಂದಿನ ದಿನಮಾನದಲ್ಲಿ ರೈತರಿಗೆ ಮನ ಮುಟ್ಟ ನಿಟ್ಟಿನೊಳಗೆ ಇದನ್ನ ಸದ್ಬಳಕೆ ಮಾಡ್ಕೋಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ತಮ್ಮ ಇದು ಯಾವ ಆಕಾಶವಾಣಿ ರೇಡಿಯೋದವರಿಗೆ ವಂದಿಸುತ್ತಾ ಎಲ್ಲ ರಾಜ್ಯದ ರೈತ ಬಾಂಧವರು ಮತ್ತು ರೈತ ಮುಖಂಡರಿಗೆ ನನ್ನ ವಂದನೆಗಳು. ರೈತ ಬಾಂಧವಾಗಿ ನೀವೇನು ಲಾಭದೊಳಗಿದ್ದೀರಾ? ಹೆಂಗ ಸಾಕಷ್ಟು ಖರ್ಚು ಆಗ್ತದ, ಇಳುವರಿ ಕಡಿಮೆ ಅಂತನ್ನೋ ಭಾವನೆ ಬಹಳಷ್ಟು ರೈತರಿಗಿದೆ. ನೀವ್ ಹೆಂಗ ಅದರಿಂದ ಹೊರಗೆ ಬಂದಿರಾ? ಈಗ ಒಂದಾನೊಂದ್ ಕಾಲದಾಗ ಒಂದು 25 ವರ್ಷದ ಕಾಲಘಟ್ಟದಾಗ ಬಂದಾಗ ನಿಮ್ ರೇಡಿಯೋ ಕೇಳೋರು ನಮ್ ರೈತರು. ಇವತ್ತ ಟಿವಿ ಮೊಬೈಲ್ ಇವತ್ತಿನ ಟೆಕ್ನಾಲಜಿ ಬೇರೆ ಬೇರೆ ಬಂದಾವು. ಅದೇ ಟೈಪ್ ನಮ್ ಕೃಷಿನೂ ಏನಾಗೈತಿ ಅಂದ್ರೆ ಟೆಕ್ನಾಲಜಿಗೆ ಅಟ್ಯಾಚ್ಮೆಂಟ್ ಆಗೈತಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ಈ ಕೃಷಿ ಚಟುವಟಿಕೆ ಇರಬಹುದು, ಇವತ್ತಿನ ಕೀಟನಾಶಕ ರಾಸಾಯನಿಕ ಮತ್ತು ಪೋಷಕಾಂಶ ಏನು ಕೊರತೆ ಆಗಿರೋದ್ರಿಂದ ರೈತರು ಸುಮಾರು ಒಂದು 20 ವರ್ಷದಿಂದ ಈಚೆಗೆ ನಾವು ಮಾಡದಷ್ಟು ಖರ್ಚು ಸಮೇತ ರೈತಿಗೆ ಲಾಭ ಬರಾಕತ್ತಿಲ್ಲ. ಲಾಭ ಬರಬೇಕಂದ್ರೆ ಮನ್ಯಾನ ಮಂದಿ ಮಕ್ಕಳು ಮರಿ ಎಲ್ಲಾ ದುಡ್ದಾಗ ಮಾತ್ರ
ಎಲ್ಲ ಸ್ವಲ್ಪ ಮಟ್ಟಿಗೆ ಎಕರೆದ ಮ್ಯಾಗ ಕನಿಷ್ಠ ಪಕ್ಷ ಅಂದ್ರೆ ಒಂದ್ 5,000 ರೂಪಾಯಿ ಉಳಿಬೇಕಾದ್ರೆ ಅಬ್ಬಬ್ಬ ಆಯ್ತು ಅನಸ್ತತಿ. ಅವತ್ತಿನ 20 ವರ್ಷದ ಕೆಳಗಡೆ ಏನೀಗ ನಮ್ಮ ಹಿರಿಯರು ಇಲ್ಲಿ ಇರಂತ ಹಿರಿಯರು ನಮ್ಮ ಜೊತೆಗೆ ಬಂದಂತ ಹಿರಿಯರೆಲ್ಲ ಅವ್ರ ಕೃಷಿ ಚಟುವಟಿಕೆನ ಅವ್ರ ಬೆಳೆಯಂತ ಆಹಾರ ಬೆಳೆಗಳೆಲ್ಲ ಬೇರೆ ಇದ್ವು. ಆಹಾರ ಬೆಳೆಯೋದ್ರೊಳಗೆ ಒಂದು ವೈಜ್ಞಾನಿಕ ರೋಗ ನಿರೋಧಕ ಶಕ್ತಿ ಇತ್ತು. ಈಗ ಬೆಳೆಂತ ಬೆಳೆಯೊಳಗೆ ಎಲ್ಲ ರಾಸಾಯನಿಕ ಕೆಮಿಕಲ್ ತುಂಬಿಕೊಂಡು ಒಂಥರ ಈ ರೋಗನ ಸ್ಪ್ರೇಯರ್ ಮಾಡಿ ರೋಗನ ತಿನ್ನಂತ ನಿಟ್ಟಿನೊಳಗೆ ರೈತರು ಬಂದ್ ನಿಂತಿದಾರ ಅನ್ನಂತ ವಿಚಾರ ಕಾಣ್ತೈತಿ. ಆ ನಿಟ್ಟಿನೊಳಗೆ ಮಾಜಿ ಪದ್ಧತಿ ಒಳಗೆ ಕೃಷಿ ಚಟುವಟಿಕೆ ಮಾಡಿ ಮತ್ತೆ ಭೂಮಿಯನ್ನ ಫಲವತ್ತತೆಯಾಗಿ ಇಟ್ಕೊಂಡ್ರೆ ಮತ್ತೆ ಇಂತ ಕಾರ್ಯಕ್ರಮನು ಸಿಗ್ತಾವು, ರೈತರು ಉಳಿತಾರ ಮತ್ತೆ ಸರ್ಕಾರಗಳು ಉಳಿತಾವು, ಎಲ್ಲರೂ ಉಳಿತಾರ ಅನ್ನೋ ನಿಟ್ಟಿನೊಳಗೆ ನನ್ನ ವಿಚಾರಧಾರೆಗಳು. ಈಗ ಕೃಷಿ ಮೇಳಕ್ಕೆ ಬಂದಿರ ಅಂದ್ರೆ ನಿಜವಾಗಿ ಕೂಡ ಸಾಕಷ್ಟು ಲಾಭ ಆಗ್ತದೆ. ಬೇರೆ ಬೇರೆ ಜನ ನೋಡ್ತೀರಿ, ಒಂಥರ ಜಾತ್ರೆ ಇದ್ದಂಗೇನು, ರೈತರ ಜಾತ್ರೆ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಕಲೀಲಿಕ್ಕೆ ಅವಕಾಶ ಇರ್ತದೆ. ತಮಗೊಂದು ಪ್ರಶ್ನೆ ಕೇಳ್ತೀನಿ. ಕೃಷಿ ಮೇಳದ ಅಜೆಂಡಾ ಅಂದ್ರೆ ಏನು ಅಂತ ನನಗೆ ಸ್ಪಷ್ಟವಾಗಿ ಹೇಳ್ರಿ ನೀವು. ಕೃಷಿ ಮೇಳ ಅಂದ್ರೆ ಏನು, ಕೃಷಿ ಮೇಳದ ಅಜೆಂಡಾ ಏನು, ಕೃಷಿ ಮೇಳದಾಗ ಯಾವ್ಯಾವ ಚಟುವಟಿಕೆ ನಡೀತಾವ ಅಂತ ತಾವು ಸ್ಪಷ್ಟವಾಗಿ ಹೇಳಿದ್ರೆ ನಾನು ಹೇಳ್ತೀನಿ. ನಂತರವಾಗಿ ಇದು ನೋಡ್ರಿ, ಈಗ ಯಾವ ತಳಿಗಳನ್ನೇ ನೀವು ಅಭಿವೃದ್ಧಿ ಪಡಿಸಬೇಕು, ಯಾವ ಬೀಜ ಹಾಕ್ಬೇಕು, ಬೀಜವನ್ನ ಹೆಂಗ್ ಬೀಜೋಪಚಾರ ಮಾಡಬೇಕು, ಆಮೇಲೆ ಮುಖ್ಯವಾಗಿ ನಿಮ್ಗೆ ಬೇಕಾದಂತ ಪರಿಕರಗಳು ಇವತ್ತ ಯಂತ್ರೋಪಕರಣಗಳು ಜಾಸ್ತಿ ಉಪಯೋಗ ಮಾಡ್ತಾ ಇದ್ದಾರೆ. ಮತ್ತು ಬಹಳ ದೊಡ್ಡ ದೊಡ್ಡ ಯಂತ್ರಗಳು ಉಪಯೋಗ ಮಾಡೋದು, ಸಣ್ಣ ಯಂತ್ರಗಳು ಕೂಡ ಇದೆ. ನೀವು ಎಡೆ ಹಿಡಿಲಿಕ್ಕೂ ಕೂಡ ಯಂತ್ರಗಳು ಉಪಯೋಗ ಮಾಡಬಹುದು. ಅವೆಲ್ಲ ನಿಮ್ಗೆ ಇಲ್ಲಿ ಮಾಹಿತಿ ಸಿಗ್ತದೆ. ಅದೇ ನಿಮ್ಮ ಉತ್ಸಾಹ, ನಿಮ್ಗೆ ಏನ್ ಬೇಕಂತ ತಗೊಳ್ಳಿಕ್ಕೆ ಏನ್ ಬೇಕಾದ ಎಲ್ಲ ಸಿಗುತ್ತೆ. ಇದು ಕಾಮಧೇನು ಇದ್ದಂಗೆ. ಆ ನಿಟ್ಟಿನೊಳಗೆ ನಿಮ್ಮ ಹೆಸರು ಏನ್ರಿ? ಚಂದ್ರಗೌಡ ಗಡಿಯಪ್ಪ ಸರ್. ಕೃಷಿ ಮೇಳ ಅಂತ ಹೇಳಿದ್ರಿ. ಇಲ್ಲೇ ಯಾವ ಬೀಜ ಅನಂತರ ತಾಂತ್ರಿಕ ಆವಿಷ್ಕರಣೆಗಳು ಯಾರು ಮಾಹಿತಿ ಹೇಳಕತ್ತಾರ ಅಂತ ತಮ್ಮಲ್ಲೇ ನನಗೆ ಕೇಳಲು. ನೀವು ಎಲ್ಲ ಕಡೆ ಓಡಾಡಿದ್ರೆ ಚೆನ್ನಾಗಿ ಗೊತ್ತಾಗ್ತದೆ. ಇದು ನೇರ ಕಾರ್ಯಕ್ರಮ ಇದೆ, ಮತ್ತೆ ಮಾತಾಡೋಣಂತೆ. ಚಂದ್ರಗೌಡ ದೂಡ ಗಡಿಯಪ್ಪ ಸರ್. ನಾವು ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಕುಳಿಯನೂರು ಗ್ರಾಮ. ನಾವು ರೈತರು. ನಾವು 25 ವರ್ಷ ಆಯ್ತು ನಾವು ಈಗ ಕೃಷಿ ಮೇಳಕ್ಕೆ ಬರಾಕತ್ತಿ. ನಮಗೇನು ಅನುಕೂಲ ಆಗಂತವೆಲ್ಲ ನೋಡಿ ಅಡ್ಕೊಂಡು ಬೇಕಾದಂತ ತಗೊಂಡು ಹೋಗ್ತಾರೆ, ತಿಳ್ಕೊಂಡು ಹೋಗ್ಕವಿ. ಎಲ್ಲ ನಮ್ಮ ಸುತ್ತಮುತ್ತಲ ಹಳ್ಳಿ ಜನರಿಗೆ ಈಗ ನೋಡಿ ಬರಕಂತ ಕರ್ಕೊಂಡು ಬಂದಿರ್ತಾರೆ ಸರ್. ನಮ್ಮಲ್ಲಿಂದ ಹಾವೇರಿ ತಾಲೂಕಿನಿಂದ ಬಸ್ ಫ್ರೀ ಬಿಟ್ಟಿರ್ತಾರೆ. ಒಬ್ಬ ಮನುಷ್ಯ 100 ರೂಪಾಯಿ ಫ್ರೀ ಕೊಟ್ಟಿರ್ತಾರೆ, ಅನುಕೂಲ ಮಾಡ್ತಾರೆ ಸರ್. ನಾವೆಲ್ಲ ನಮ್ಮ ತಾಲೂಕಿನೊಳಗೆ ನಮ್ಮ ಫ್ಯಾಕ್ಟ್ರಿ ಸರ್, ಕಬ್ಬು, ಗೊಂಜಾಳ, ಮೆಣಸಿನ ಗಿಡ ಬೆಳಿತಾರೆ ಸರ್. ಉತ್ಪನ್ನ ಚಲೋ ಐತಿ. ಗೌರ್ಮೆಂಟ್ ಇಂದ ಬರುವಂತವೆಲ್ಲ ಸೌಲಭ್ಯ ಅನುಕೂಲ ಆಗೈತಿ. ನಮ್ಮ ಕರ್ನಾಟಕದಾಗ ಆಲ್ ಇಂಡಿಯಾದಾಗ ಅಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅಂದ್ರೆ ಧಾರವಾಡ ಪ್ರೇಮ್ ಬರ್ತದೆ. ನಮ್ಮ ಬರಾಕ್ ಹೋಗಾಕ ಅನುಕೂಲ ಐತಿ ಸರ್. ಪ್ರೊಫೆಸರ್ ಬನ್ನಿ ಒಂದು. ನಮಸ್ಕಾರ. ನಮ್ಮ ಜೊತೆಗೆ ಒಬ್ಬ ಪ್ರೊಫೆಸರ್ ಇದ್ದಾರೆ. ಕೃಷಿ ಮೇಳದೊಳಗೆ ಸಾಕಷ್ಟು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಈ ಕೃಷಿ ಮೇಳದೊಳಗೆ ಈ ಸರಿ ವಿಶೇಷತೆ ಏನು? ನಾನು ಡಾಕ್ಟರ್ ಸಿ.ಪಿ. ಮಲ್ಲಾಪುರ ಅಂತಂದು ಈ 4 ದಿವಸ ಕೃಷಿ ಮೇಳ ನಡೀತದೆ. ಈ ಕೃಷಿ ಮೇಳದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ಈ 4 ದಿವಸ ಕಾರ್ಯಕ್ರಮ ಏನದವ ಇವು 2 ಕಡೆ ನಡೀತೇವೆ. ಇದಕ್ಕೆ ಸುಮಾರು ತಮಗೆಲ್ಲ ಗೊತ್ತಿದ್ದಂತೆ ಸುಮಾರು 15ರಿಂದ 20 ಲಕ್ಷ ಜನ ರೈತರು ಭಾಗವಹಿಸ್ತಾರೆ. ಈ ವರ್ಷದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷತೆ ಅಂದ್ರೆ ನಾವು ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳ ಬಗ್ಗೆ ಹೆಚ್ಚಿನ ಮಹತ್ವ ಅಂದ್ರೆ ಇವೆರಡೂ ಪೌಷ್ಟಿಕಾಹಾರ ಭದ್ರತೆಗೆ ಸಹಾಯಕ ಆಗೋದ್ರಿಂದ ಇವೆರಡು ಥೀಮ್ಗಳನ್ನ ಇಟ್ಕೊಂಡು ಈ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ವರ್ಷ ಕಾರ್ಯಕ್ರಮದಲ್ಲಿ ಸುಮಾರು 5 ತಾಂತ್ರಿಕ ಗೋಷ್ಠಿಗಳನ್ನ, ವಿಚಾರಗೋಷ್ಠಿಗಳನ್ನ ಮತ್ತೆ ಜೊತೆಗೆ ಎಲ್ಲ 4 ದಿವಸ ಕೂಡ ಬೇರೆ ಬೇರೆ ರೈತರಿಂದ ರೈತರಿಗಾಗಿ ಅಂದ್ರೆ ಯಾವ ರೈತರುಗಳು ಪ್ರಶಸ್ತಿ ಬಂದಿರ್ತಲ್ಲ ಅಂತ ರೈತರಿಂದ ಎಲ್ಲ ರೈತರಿಗೆ ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಮತ್ತೆ ಇದರ ಜೊತೆಗೆ ನೀವು ಹೇಳಿದ್ರಿ ಅಂದ್ರೆ ಪೌಷ್ಟಿಕ ಆಹಾರ ಬೇಕು ಅಂತ ಹೇಳಿ. ಯಾಕಂದ್ರೆ ಇವತ್ತು ಅದೇ ಒಂದು ಸವಾಲಾಗಿದೆ. ಎಲ್ಲ ಕಡೆ ರಾಸಾಯನಿಕಗಳು ಉಪಯೋಗ ಮಾಡಿ ಇವತ್ತು ಕಲಬೆರಕೆ ಆಗ್ಬಿಟ್ಟಿದೆ. ಹಂಗಾಗಿ ಆರೋಗ್ಯಕ್ಕೆ ಸಾಕಷ್ಟು ಸವಾಲುಗಳು ಬಂದಿದೆ. ಮೊದಲಿನಂಗೆ ಆರೋಗ್ಯ ಉಳಿದಿಲ್ಲ. ಅದಕ್ಕೆ ಬಹುಶಃ ರೈತರ ಒಂದು ಮಾಹಿತಿಯನ್ನ ಈ ಅಂದ್ರೆ ಹೆಂಗೆ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡಕ್ ಹೋಗೋದು ಒಂದು ಇನ್ನೊಂದು ಅಂದ್ರೆ ರಾಸಾಯನಿಕ ರಹಿತವಾಗಿ ಸಾವಯವ ಅಂಶ ಇರುವಂತಹ ಒಂದು ಅಂಶ ಅಂದ್ರೆ ಬೀಜಗಳನ್ನ ಮತ್ತು ಬೆಳೆಗಳನ್ನ ಅಭಿವೃದ್ಧಿಪಡಿಸಿ ಮತ್ತು ಹೊಲದಲ್ಲಿ ಕೂಡ ಒಂದು ಸಾವಯವ ಅಂಶವನ್ನ ಹೆಚ್ಚು ಮಾಡಿ ನಾವು ಒಂದು ಆರೋಗ್ಯದಾಯಕವಾದ ಒಂದು ಪೌಷ್ಟಿಕ ಬೆಳೆ ಬೆಳಿಬೇಕು ಅಂತ ಹೇಳಿ ನೀವು ಇವತ್ತು ಸಾಕಷ್ಟು ವಿಚಾರಗೋಷ್ಠಿಗಳನ್ನ ಇಟ್ಕೊಂಡಿದ್ದೀರಿ. ಇದು ನಿಧಾನಕ್ಕೆ ಬದಲಾಗ್ತಾ ಇದೆಯಾ? ಇದು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ತದೆ. ಬಟ್ ಏನು ನಿಧಾನವಾಗಿ ಇದು ಮುಂದುವರಿತಾ ಇದೆ. ಆದ್ಮೇಲೆ ಸಾಕಷ್ಟು ಬದಲಾವಣೆ ಆಗ್ತದೆ. ಈಗ ರಾಸಾಯನಿಕ ಏನು ಔಷಧಿಗಳನ್ನ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ ಮಾಡ್ತಾರೆ ರೈತರು.
ಅದನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಅಂತಂದು ಈ ಒಂದೆರಡು ಥೀಮ್ಗಳ ಮೇಲೆ ಕೂಡ ನಾವು ಈ ವರ್ಷದ ವಿಚಾರಗೋಷ್ಠಿಯಲ್ಲಿ ಅದನ್ನ ರೈತರಿಗೆ ಮನದಟ್ಟು ಮಾಡ್ತಾ ಇದ್ದೀವಿ. ಮತ್ತೆ ಇದ್ರ ಜೊತೆಗೆ ಸಾಕಷ್ಟು ಪ್ರಚಾರನನ್ನು ಮಾಡ್ತಾ ಇದ್ದಾವೆ. ಯಾಕಂದ್ರೆ ಈ ರಾಸಾಯನಿಕಗಳಿಂದ ಮತ್ತು ಔಷಧಿಗಳಿರ್ಬೋದು ಅಥವಾ ಗೊಬ್ಬರಗಳಿರ್ಬೋದು ಅದರಿಂದ ಸುಮಾರು ಹಾನಿ ಆಗ್ತಾ ಇದೆ. ನಮ್ಮ ಮಣ್ಣಿನ ಆರೋಗ್ಯ ಹಾಳಾಗ್ತಾ ಇದೆ ಮತ್ತು ನಮ್ಮ ಜೀವಿಗಳ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಸಾವಯವ ಕೃಷಿಗೆ ಮತ್ತು ನೈಸರ್ಗಿಕ ಕೃಷಿಗೆ ಬಹಳ ಮಹತ್ವ ಕೊಟ್ಟು ಅದನ್ನು ಈ ವರ್ಷದ ಪ್ರಮುಖ ಒಂದು ಮಣ್ಣಿನ ಆರೋಗ್ಯ ಮತ್ತು ನಮ್ಮ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿನ ಒಂದು ಮಹತ್ವ ಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಯುವ ರೈತರೊಬ್ಬರು ಇದ್ದಾರೆ, ಜೊತೆಗೇನೆ ಅವರು ಜನಪದ ಕಲಾವಿದರು, ಹಾಗೇನೆ ಅವರು ತಂಡದವರು. ನಿಮ್ಮ ಹೆಸರೇನು? ನಮ್ಮ ಹೆಸರು ಸುರೇಶ್ ರೇಣವ್ರು ಸರ್, ಮೂಲತಃ ಬಾದಾಮಿ ತಾಲೂಕು. ನಾನೊಬ್ಬ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ರೈತಾಪಿ ಕುಟುಂಬದಲ್ಲಿ ಬೆಳೆದ ರೈತ. ಮೊದಲು ನನ್ನ ವೃತ್ತಿ ಕಾಯಕನೇ ರೈತ. ಮಣ್ಣಲ್ಲೇ ಹುಟ್ಟು ಮಣ್ಣಲ್ಲೇ ಬೆಳೆದ ಒಬ್ಬ ರೈತನ ಮಗನಾಗಿ ಆಡ ಕಾದು ದನ ಕಾದು ಇವತ್ತಿನ ಮಟ್ಟಿಗೆ ನಾನು ಇವಾಗ ಸರ್ಕಾರಿ ಹುದ್ದೆ ಪಡ್ಕೊಂಡಿದ್ರು. ಆದ್ರೆ ನನ್ನ ಮೂಲ ವೃತ್ತಿ ಇವತ್ತ ನಾನು ಹೊಲವನ್ನು ಹುಟ್ಟಿ ಹೊಲವನ್ನು ಬೆಳೆದು ಇವತ್ತ ಅದೇ ನನ್ನ ಮೂಲ ಕಾಯಕ. ಅದಕ್ಕ ಹೊಟ್ಟಿ ತುಂಬಸಕ ಅನ್ನ ಬೇಕು, ಅನ್ನ ಬೆಳೆಯಬೇಕು. ಹೊಟ್ಟಿ ತುಂಬಸಕ ಅನ್ನ ಬೇಕು, ಅನ್ನ ಬೆಳೆಯಕ್ ಮಳೆಯಬೇಕು ಕೇಳು ತಮ್ಮ. ಹೊಟ್ಟಿ ತುಂಬಸಕ ಅನ್ನ ಬೇಕು, ಅನ್ನ ಬೆಳೆಯಕ್ ಮಳೆಯಬೇಕು, ಬೆಳೆಯಬೇಕು ಕೇಳೋ ತಮ್ಮ. ಮಳೆಯ ಬೆಳೆಯಕ ಅನ್ನ ಬೇಕು ಕೇಳೋ ತಮ್ಮ, ಅನ್ನ ಬೆಳೆಯಕ್ ಮಳೆಯಬೇಕು ಕೇಳೋ ತಮ್ಮ. ಇವತ್ತು ಸಾಕಷ್ಟು ಯುವ ರೈತರು ಈ ಕೃಷಿಯಿಂದ ಮುಖ ಮಾಡ್ತಾ ಇಲ್ಲ. ಕೃಷಿಗೆ ಹೊರಗಡೆ ನೌಕರಿ ಸಣ್ಣ 10-15 ಸಾವಿರ ರೂಪಾಯಿ ನೌಕರಿ ಬೆಂಗಳೂರು ಹೋಗ್ತಾ ಇದ್ದಾರೆ. ಅದರಿಂದ ಏನ್ ಲುಕ್ಷಣ ಆಗುತ್ತಲ್ಲ, ಯಾಕಂದ್ರೆ ಹೊಲ ಅಭಿವೃದ್ಧಿ ಆಗುದಿಲ್ಲ. ಮತ್ತೆ ಆಮೇಲೆ ಅಲ್ಲಿ ಸಾಕಷ್ಟು ಲಾಭ ಇದೆ ಅನ್ನೋದು ರೈತರಿಗೆ ಒಂದು ತಾಂತ್ರಿಕತೆಗಳನ್ನ ನಾವು ಕೃಷಿ ಸಾಕ್ಷರರಾಗಿ ನಾವು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಕೂಡ ಉತ್ತಮ ಬೆಳೆ ಬೆಳಿಬಹುದು. ತಿಂಗಳ 50,000 ಮಟ್ಟ ನಾವು ವರಮಾನ ಮಾಡಬಹುದು ಅನ್ನೋದು ಯಾಕೆ ಜನಕ್ಕೆ ಆಗ್ತಾ ಇಲ್ಲ? ನಾವು ಎಷ್ಟೇ ನಮ್ಮ ಹಿರಿಯರ ಹತ್ರ ಕೋಟಿ ಇದ್ದೇ ಕಲ್ತರು ಮೇಟ್ ಇದ್ದೇ ಮೇಲೆ ಅಂತೇಳಿ ನಾವು ಎಲ್ಲರೂ ಇವತ್ತ ನೌಕರಿ ಅಂತೇಳಿ ಬಂಡವಾಳಶಾಹಿಗಳನ್ನ ಮತ್ತು ನಾವು ನೌಕರಿ ಅಂತ ಅರಿಸಿ ಹೋದ್ರ ನಾವು ಬಂಡವಾಳಶಾಹಿಗಳು ಮತ್ತು ನೌಕರಿಯನ್ನ ಅವಲಂಬಿತವಾಗಿದ್ದ ನಾವು ರೈತನ ಮ್ಯಾಗ. ನಾವು ಏನಾರ ನಾವು ರೈತ ಅನ್ನವನ್ನ ಬೆಳಿಲಿಕ್ಕಂದ್ರ ಭೂಮಿ ಒಳಗೆ ಯಾವುದೇ ಬೆಳಿಲಿಕ್ಕಂದ್ರೆ ನಾವೆಲ್ಲವೂ ನಿಲ್ಲಾಗ್ಬಿಡ್ತಾವು. ಮುಂದಿನ ದಿನಮಾನದಾಗ ನಾವು ಏನೇ ಬೆಳೆದ್ರು ಹೊಲ ಬೆಳೆದ್ರು ಭೂಮಿಯಾಗ, ಮಣ್ಣು ಬೆಳೆದ್ರು ಭೂಮಿಯಾಗ, ಅನ್ನ ಬೆಳೆದ್ರು ಭೂಮಿಯಾಗ, ಭೂಮಿಯಿಂದನೇ ನಾವು ಭೂಮಿ ತಾಯಿನ ನೆಚ್ಚಿ ನಾವು ಭೂಮಿ ತಾಯಿಯ ಜೊತೆಗೆ ನಾವು ಒಡನಾಟವನ್ನ ಇಟ್ಕೊಂಡು ಭೂಮಿ ತಾಯಿ ರೈತರ ಮಕ್ಕಳು ಮೂಲ ಹಾಕಿ ಕೊಟ್ಟಂತ ಪರಂಪರೆ ಆಡು ಮೇಯಿಸೋದಿರ್ಬೋದು, ದನ ಮೇಯಿಸೋದಿರ್ಬೋದು, ಮತ್ತೆ ನಾವು ಗಳೆ ಹೊಡಿಯೋದಿರ್ಬೋದು, ಉತ್ತುದು ಬಿತ್ತುದು. ಆಗಿನ ರೈತ ಬಿತ್ತಾಕ ಹೋಗ್ಬೇಕಪ್ಪ ಅಂದ್ರೆ ಎಲ್ಲಾ ಕಾಳುಗಳನ್ನ ಬಿತ್ಕೊಂಡು ಹೋಗ್ತಿದ್ದ. ಬದುನ್ಯಾಗ ಅಕಡಿ ಕಾಳು ಬಿತ್ತಿದ್ದ, ಹೊಲದಾಗ ನಾನಾ ತರ ಒಂದೊಂದು ಕಾಳುಗಳನ್ನ ಬಿತ್ತಿದ್ದ. 12 ಕಾಳುಗಳನ್ನ ಬಿತ್ತು ಪುಂಡಿ ಕಾಳುಗಳು ಹೋಯ್ತದ, ಗಿಡ್ಡಾಳು ಹೋಯ್ತದ, ಗುರಿಯಾಳು ಹೋಯ್ತದ, ಮತ್ತೆ ಎಲ್ಲಾ ಅಕ್ಕಡಿ ಕಾಳುಗಳನ್ನ ಓದಿ ತನಗ್ ಬೇಕಾದ ಎಲ್ಲಾ ದವಸ ಧಾನ್ಯಗಳನ್ನ ತಾನ ಬೆಳಿತದ. ಇವತ್ತಿನ ಮಟ್ಟಿಗೆ ಏನಾಗೈತಪ್ಪ ಅಂದ್ರ ಇವತ್ತು ರೈತ ತಾನು ಒಂದು 8 ಎಕರೆ ಹೊಲ ಇದ್ರು 8 ಎಕರೆ ಹೊಲ ಕಬ್ಬು ಹಾಕಿ ಅಕ್ಕಡಿ ಕಾಳಿಗೆ ತಾನ ಪರದಾಡುವಂತ ಪರಿಸ್ಥಿತಿ ಬಂದೈತಿ. ಆ ಕಬ್ಬಿಗೆ ಕ್ರಿಮಿ ಕೀಟಗಳನ್ನ ಹೊಳಿತಾನ, ಸಕ್ಕರೆ ಬೆಳಿತಾನ, ಮತ್ತೆ ಈಗ ಹತ್ತಿ ಬೆಳಿತಾನ, ಬರೀ ಹತ್ತಿ ಬೆಳಿತಾನ, ಒಂದೇ ಪೀಕ್ ಒಟ್ಟ. ಆಗಿನ ಕಾಲದಾಗ ರೈತಪ್ಪ ಅಂದ್ರ ಎಲ್ಲಾ ಸರ್ವ ರೀತಿಯಾದ ಒಂದು ಕಾಳ ಇರ್ತಿತ್ತು. ಮತ್ತೆ ಸಗಣಿ ಗೊಬ್ಬರನ ಹಾಕಿ ಸಗಣಿ ಗೊಬ್ಬರ ಬೆಳೆದ ಇವತ್ತು ರೈತ ಎಲ್ಲಪ್ಪ ಅಂದ್ರ ರೈತನ ಇವತ್ತು ಆ ವಿಷವನ್ನ ಬೆಳಿಲಿಕ್ಕೆ ಬೆಳೆಯುವಂತ ಒಂದು ಕಾಲಮಾನ ಆಗೈತ್ರಿ. ಅದಕ್ಕೆ ನಾವು ಮತ್ತೆ ನಮ್ ಹಿರಿಯರ್ ಹಾಕೊಟ್ಟಂತ ಇದು ಒಂದು ಕಾಲಮಾನಕ್ಕೆ ಹೋಗಿ ಮತ್ತೆ ನಾವು ಆರೋಗ್ಯವನ್ನ ಕಾಪಾಡ್ಕೊಂಡ ಬಾಳನ್ನ ಕಾಪಾಡ್ಕೊಂಡ ಅಂತಕ್ಕಂಥದ್ದು ಹೇಳಿ ನಾವು ಮತ್ತೆ ಸಮಾಜ ನಾವೆಲ್ಲರೂ ಉಳಿಸಿ ಬೆಳಬೇಕಾದ್ರೆ ರೈತನಿಂದನೇ ಕಾರಣ ಅಂತ ರೈತನ ಮಗನಾಗಿ ನನಗೆ 2 ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿ ನೀವು ಚೋಳಿನ್ ಸರ್ ಅವರಿಗೂ ಮತ್ತು ಎಲ್ಲ ನಿಮ್ಮ ಆಕಾಶವಾಣಿ ಇದಕ್ಕ ಅತ್ಯಂತ ಅನ್ನದಾತನಿಗೆ ಜಯವಾಗ್ಲಿ ಅಂತ ಹೇಳ್ತಾ ಹಿರಿಯರೊಬ್ಬರು ಇದ್ದಾರೆ. ಬಹಳ ಅಂದ್ರೆ ವಿಶೇಷವಾಗಿ ಬಹಳ ಉತ್ಸಾಹದಿಂದ ಜನಪದ ಸಂಗೀತ ಕಾರ್ಯಕ್ರಮಗಳು ಭಾಗವಹಿಸಲಿಕ್ಕೆ ಬಂದಿರಿ. ಹೆಂಗೆ ಕೃಷಿ ಮೇಳ ನೋಡ್ತಾ ಇದ್ರೆ ಬಹಳ ಖುಷಿ ಆಗಿತ್ತು ಸರ್. 2025ನೇ ಸಾಲಿನ ಈ ಧಾರವಾಡದಲ್ಲಿ ನಡತಕ್ಕಂಥ ಕೃಷಿ ಮೇಳ ರೈತರಿಗೆ ಒಂದು ಭರವಸೆಯನ್ನು ಮೂಡಿಸ್ತಕ್ಕಂಥದ್ದು. ಈ ವರ್ಷ ಅತ್ಯಂತ ಸಮೃದ್ಧಿಯಾಗಿರ್ತಕ್ಕಂಥ ಮಳೆ ಆಗಿದೆ, ಬೆಳೆ ಬರ್ತಾ ಇದೆ. ಆದ್ರೆ ಆ ಬೆಳೆಗೆ ಯಾವ ರೀತಿ ನಮ್ಮ ರೈತರಿಗೆ ಬೆಳೆಯನ್ನು ಬೆಳಿಬೇಕು ಮತ್ತು ಈಗಿನ ಸುಧಾರಿತ ತಳಿಗಳಾಗಿರ್ತಕ್ಕಂಥ ಬೀಜಗಳನ್ನ ಹಾಕೋದ್ರ ಮುಖಾಂತರ ರೈತರಿಗೆ ಅನುಕೂಲ ಆಗತಕ್ಕಂತ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದು ಸ್ವಾಗತಾರ್ಹ ಸರ್. ಆಕಾಶವಾಣಿ ಧಾರವಾಡ ಕೇಂದ್ರ ತಾವು ಮುಖ್ಯಸ್ಥರಾಗಿದ್ಕೊಂಡು ಈ ರೈತರ ಕಾಳಜಿಯನ್ನ ರೈತರ ಬಗ್ಗೆ ರೈತರ ಮುಂದಿನ ಒಂದು ಭವಿಷ್ಯದ ಇದು ಆಗಿ ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದು ಬಹಳ ಸಂತೋಷ ಆಯ್ತು ಸರ್.
ರೈತರ ಮೇಲೆ ನಾನು ಒಂದು ಹಂತಿ ಪದವನ್ನು ಬರ್ತೀನಿ ಸರ್. ಆ ಒಂದು ಹಂತಿ ಪದವನ್ನು ಹಾಡಕ ಇಷ್ಟಪಡ್ತೀನಿ ಸರ್. ಹೊತ್ತಾರೆ ಎದ್ದಾಣ ನುಚ್ಚವ ಉಂಡಾಣ ಮುತ್ತಂತ ಮಾತಾಡ್ಯಾಣ ಮುತ್ತಂತ ಆತ ಆಡ್ಯಾನು ನಮ್ಮ ರೈತ ಜಗಕ್ಕೆಲ್ಲ ಅನ್ನವ ನೀಡ್ಯಾನು ಜಗಕ್ಕೆಲ್ಲ ಅನ್ನವ ನೀಡ್ಯಾನು ಎತ್ತವ ಹೂಡ್ಯಾನು ಭತ್ತವ ಬೆಳೆದಾನು ಕಷ್ಟವ ದುಡಿ ನಗತಾನು ಕಷ್ಟವ ದುಡಿ ನಗತಾನು ನಮ್ಮ ರೈತ ನಮ್ಮ ಪಾಲಿಗೆ ದೈವ ಜ್ಞಾನು ನಮ್ಮ ಪಾಲಿಗೆ ದೈವ ಜ್ಞಾನು ಕುಂಟಿಯ ಹೂಡ್ಯಾನೋ ರಂಟಿಯ ಕಡೆದಾನೋ ರಟ್ಟಿಯ ನಂಬಿ ದುಡಿತಾನೋ ರಟ್ಟಿಯ ನಂಬಿ ದುಡಿತಾನೋ ನಮ್ಮ ರೈತ ಎಲ್ಲರೊಳಗೊಂದಾಗಿ ಇರತಾನೋ ಎಲ್ಲರೊಳೊಂದಾಗಿ ಇರತಾನೋ ಬೆವರವ ಸುರಿಸ್ಯಾನೋ ಅಂಗಾಲ ಸವಿಸ್ಯಾನೋ ಬಂಗಾರದ ಬೆಳೆಯ ಬೆಳಿತಾನೋ ಬಂಗಾರದ ಬೆಳೆಯ ಬೆಳಿತಾನೋ ನಮ್ಮ ರೈತ ಎಲ್ಲರೊಳೊಂದಾಗಿ ಇರತಾನೋ ಎಲ್ಲರಿಗೆ ಅನ್ನ ನೀಡ್ಯಾನು ಎಲ್ಲರಿಗೆ ದೈವ ಜ್ಞಾನು. ಈ ರೀತಿ ನಮ್ಮ ರೈತನ ನಮ್ಮ ಬೆನ್ನೆಲುಬ. ನಮ್ಮ ದೇಶ ಏನ್ರ ಇವತ್ತು ಸಮೃದ್ಧಿ ಹೊಂದಾಕತ್ತಂದ್ರ ಅದು ನಮ್ಮ ದೇಶನ ನಮ್ಮ ರೈತನ ಒಂದು ಬೆವರಿನಿಂದ ಅಂತಕ್ಕಂತ ಮಾತನ್ನ ಹೇಳಿ ಮಾತನಾಡಕ್ಕೆ ಅವಕಾಶ ಕೊಡಿ ಸರ್. ಧನ್ಯವಾದ. ನಮಸ್ಕಾರ. ನಮ್ಮ ಜೊತೆಗೆ ಒಬ್ಬ ಹಿರಿಯರಿದ್ದಾರೆ. ಪ್ರೊಫೆಸರ್, ನಮ್ಮ ಕೃಷಿ ಮೇಳ ನಮ್ಮ ಅನಿಸಿಕೆ ಆಕಾಶವಾಣಿ ಸರ್. ಕೃಷಿ ಮೇಳ ಒಂದು ಮೊಹಮ್ಮದ್ ಶಫಿ ನೂಲ್ಕರ್ ಇಲ್ಲೇ ನಿವೃತ್ತ ಲ್ಯಾಬ್ ಅಸಿಸ್ಟೆಂಟ್ ಮತ್ತು ಕಲಾವಿದರು. ಕೃಷಿ ಮೇಳ ಒಂದು ಅದ್ಭುತ ಕಾರ್ಯಕ್ರಮ ಸರ್. ರೈತರ ಏಳಿಗೆ ಬಯಸುವಂತಹದ್ದು, ನಮ್ಮ ದೇಶದ ಒಳಿತಕ್ಕಾಗಿ ಹವಣಿಸುವುದು, ಇವೆಲ್ಲ ನಮ್ಮ ಕೃಷಿ ಮೇಳದ ಮಹತ್ವ ಸರ್. ಮತ್ತು ಸಾಕಷ್ಟು ಈ ಉಪಕರಣಗಳ ಪ್ರತಿ ವರ್ಷ ಹೊಸ ಹೊಸ ಉಪಕರಣ ಬರ್ತಾವ. ಅವ್ರ ರೈತರಿಗೆ ಅದರಿಂದ ಬಹಳ ಉಪಯೋಗ ಇದೆ ಸರ್. ಒಳ್ಳೆ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಹೆಮ್ಮೆ ಒಂದು ಇದು ಕಾರ್ಯಕ್ರಮ ಸರ್. ಎಷ್ಟು ಕೃಷಿ ಮೇಳಗಳನ್ನು ನೋಡಿರಿ ಸರ್? ನಾನು 1986ರಿಂದ ಇಲ್ಲಿವರೆಗೂ ಕೃಷಿ ಮೇಳ ನೋಡ್ತಾನೆ ಇದ್ದೀನಿ ಸರ್. ಪ್ರತಿ ವರ್ಷಕ್ಕೂ ಜನ ಬೆಳೀತಾನೆ ಇದ್ದಾರೆ ಮತ್ತೆ ಇದರ ಪ್ರೋಗ್ರೆಸ್ ಹೆಚ್ಚಾಗ್ತಾನೆ ಇದ್ದಾರೆ. ಇದು ಏಳಿಗೆ ಆಗ್ತಾ ಇದ್ದಾರೆ. ಬಹಳ ಹೆಮ್ಮೆಯ ವಿಷಯ ಸರ್. ಇವತ್ತು ನೋಡ್ರಿ, ಈಗ ತಳಿಗಳ ಅಭಿವೃದ್ಧಿ ಆಗ್ತಾ ಇದೆ. ಮೊದಲು ತಮ್ಮ ರೈತರ ಬೀಜ ಹಾಕ್ತಿದ್ರು, ಈಗ ಹೊಸ ಹೊಸ ತಳಿಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಬೀಜಾಮೃತ ಮಾಡ್ತಾರೆ, ಈಗ ಮೊದಲು ಮಾಡ್ತಿದ್ದಿಲ್ಲ. ಅದೆಲ್ಲ ಮಾಡಿ ಇವತ್ತು ಹೆಚ್ಚು ಇಳುವರಿ ಬೆಳೀತಾ ಇದ್ದಾರೆ. ನಿಮ್ಗೆ ಹೆಂಗ್ ಖುಷಿ ಸರ್? ಹೆಚ್ಚು ಇಳುವರಿಗೂ ಮತ್ತು ಇವತ್ತಿನ ಜನಸಂಖ್ಯೆ ಬೆಳೆಯೋದಕ್ಕೂ ಒಂದು ಸಮಾನವಾದ ಕಾರ್ಯಕ್ರಮ ನಡೆಯುತ್ತೆ ಸರ್ ನಮ್ಮ ಕೃಷಿ ಒಳಗೆ. ಜನಸಂಖ್ಯೆ ಬೆಳಿಲಿಕ್ಕೆ ಮತ್ತೆ ಅದರಂತೆ ಇನ್ನು ಅವಶ್ಯವಾದ ಬೆಳೆಯನ್ನು ಬೆಳೆಯಾಗ್ತದೆ ಜನರಿಗೆ. ಸಾಕಷ್ಟು ಉತ್ಪನ್ನ ಬರ್ಲಿಕ್ಕೆ ಬಹಳ ಸಂತೋಷ ಸರ್. ಸಂತೋಷದ ಕೆಲಸ ಸರ್. ನಮಸ್ಕಾರ ಸರ್. ನಮ್ ಜೊತೆಗೆ ಮೇಡಮ್ ಇದ್ದಾರೆ. ನಮಸ್ಕಾರ ಮೇಡಮ್, ಒಂದ್ ಸ್ವಲ್ಪ ಮಾತಾಡ್ಬೋದಾ? ಮಾತಾಡಿ. ನಮ್ ಜೊತೆ ಒಬ್ಬರು ಹಿರಿಯರಿದ್ದಾರೆ. ನಿಮ್ಮ ಹೆಸರೇನು ಸರ್? ಹೆಸರು ಏನು? ನಿಮ್ಮ ಹೆಸರು? ಮಾಳಗಿ ಅವರೇ, ನಮ್ಮ ಆಕಾಶವಾಣಿಗೆ ಕೃಷಿ ಮೇಳದ ಒಂದು ಸಂತೋಷ ಬಗ್ಗೆ ಹಂಚಿಕೊಡ್ರಲ್ಲ ಒಂದ್ ಎರಡು ಮಾತು. ನಾನು 2025 ಈ ಕೃಷಿ ಮೇಳದ ಒಂದು ವ್ಯವಸ್ಥಿತವಾದಂತ ಈ ವ್ಯವಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದಂತ ಎಲ್ಲ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೂ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮೊತ್ತ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ವರ್ಷ ಪ್ರಾರಂಭಿಕವಾಗಿ ಸಾಂಪ್ರದಾಯಿಕ ತಳಿಗಳ ಬಗ್ಗೆ ಮಾಹಿತಿ ಹಾಗೂ ಇನ್ನಿತರ ಸುಸ್ಥಿರ ಹೊಂದಿರತಕ್ಕಂಥ ಕೃಷಿ ಬಗ್ಗೆ ಮಾಹಿತಿ ಕೊಡುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡಲಾಗಿದೆ. ಸದರಿ ಈ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ ಪ್ರತಿ ವರ್ಷದಕ್ಕಿಂತಲೂ ಈ ವರ್ಷ ಬಹಳ ಅಚ್ಚುಕಟ್ಟಾಗಿ ಅತಿ ವಿಜೃಂಭಣೆಯಿಂದ ರೈತರಿಗೆ ಅನೇಕ ವಿಶೇಷ ಕೃಷಿ ಮಾಹಿತಿಗಳನ್ನ ಒದಗಿಸುವ ಮೂಲಕ ಈ ಕೃಷಿ ಮೇಳವನ್ನ ಪ್ರಾರಂಭ ಮಾಡಿದ್ದಾರೆ. ಈ ಕೃಷಿ ಮೇಳದ ಒಂದು ಸದುಪಯೋಗವನ್ನ ಪ್ರತಿಯೊಬ್ಬ ರೈತರು ಆಗಮಿಸತಕ್ಕಂಥ ರೈತರು ಪಡೆದುಕೊಂಡು ತಾವು ಒಂದು ಕೃಷಿ ಅಭಿವೃದ್ಧಿ ಮಾಡಿ ಈ ನಮ್ಮ ಭಾರತ ದೇಶಕ್ಕೆ ಆಹಾರ ಸಂಪೂರ್ಣವಾಗಿ ಒದಗುವಂತೆ ಬೆಳೆದು ಸಮೃದ್ಧಿ ಬೆಳೆಯನ್ನು ಬೆಳೆಯಲಿ ಅಂತ ಹೇಳಿ ನಾ ಈ ಕೃಷಿ ಮೇಳದ ಮೂಲಕ ತಮಗೆಲ್ಲರಿಗೂ ವಂದಿಸುತ್ತಾ ಆಹ್ವಾನಿಸುತ್ತೇನೆ ಅಂತ ಹೇಳಿ ನನ್ನ ಬಹಳ ಸಂತೋಷ ಆಯ್ತು. ಇವತ್ತು ನೋಡ್ರಿ, ಶನಿವಾರ ಆರಂಭ ಆಗಿದೆ. ಅತ್ಯದ್ಭುತವಾಗಿ ಕೃಷಿ ಮೇಳ ಆರಂಭವಾಗಿದ್ದು ಬಹಳ ವಿಸ್ತೃತವಾಗಿ ಸಾಕಷ್ಟು ಜನ ರೀತಿಯಿಂದ ಮಾತಾಡ್ತಾ ಇದ್ದಾರೆ.
ಮೇಡಮ್ ತಮ್ಮ ಹೆಸರು ಹೇಳ್ಬೋದಾ? ಆಕಾಶವಾಣಿ ಧಾರವಾಡ. ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಸುನಂದಾ ಇಟಗಿ ಅಂತ ಹೇಳಿ. ಇವತ್ತು ಕೃಷಿ ಉತ್ಪಾದನೆಗಳ ಮೌಲ್ಯವರ್ಧನೆ ಹಾಗೂ ಪೌಷ್ಟಿಕ ಆಹಾರ ಈ ವಿಚಾರಗೋಷ್ಠಿಯಲ್ಲಿ ನಮಗ ಮಾತನಾಡಲು ಕರೆದಿದ್ದಾರೆ. ಅದಕ್ಕೆ ನಾವು ಬಂದಿದ್ದೀವಿ. ಅಂದ್ರೆ ರೈತರಿಗೆ ನಾನು ಈಗ ನನ್ನ ದೃಷ್ಟಿಕೋನದಲ್ಲಿ ಮೌಲ್ಯವರ್ಧನೆ ಅಂದ್ರೆ ಬರೀ ಮಾರಲಿಕ್ಕೆ ಅಥವಾ ಹಣ ಮಾಡ್ಲಿಕ್ಕಲ್ಲ. ನಿಮ್ಮ ಮನೆಯಲ್ಲಿನೇ ಮೌಲ್ಯವರ್ಧನೆ ಸ್ಟಾರ್ಟ್ ಆದ್ರೆ ಪೌಷ್ಟಿಕ ಆಹಾರ ತಾನ ಸಿಗುತ್ತೆ. ಪೌಷ್ಟಿಕ ಆಹಾರ ಇದ್ರೆ ನಿಮ್ಮ ಮಕ್ಕಳದು ನಿಮ್ಮ ಮನೆಯವ್ರದ್ದೆಲ್ಲರದನ್ನು ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಪೌಷ್ಟಿಕ ಆಹಾರ ನಾವು ತಿನ್ಲಿಕ್ಕತ್ತೀವೋ ಇಲ್ಲೋ ಅಂತ ಗುರ್ತಾ ಇಡ್ಬೇಕು. ನೀವು 1 ವರ್ಷ ಒಳಗ ದವಾಖಾನೆಗೆ ವಿಸಿಟೇ ಕೊಡ್ಲಿಲ್ಲ, ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಪೌಷ್ಟಿಕ ಆಹಾರವನ್ನ ಸೇವನೆ ಮಾಡ್ತಾ ಇದ್ದೀರಾ ತಿಳ್ಕೋಬೇಕು. ಆಮೇಲೆ ಮನೆಯಲ್ಲಿನೇ ಮಾಡುವ ಮನೆ ಔಷಧಿಗಳ ಬಗ್ಗೆ ನೀವು ತಿಳ್ಕೋಬೇಕು. ಪ್ರತಿಯೊಂದಕ್ಕೂ ಹೊರಗಡೆ ಎಲ್ಲ ಇದು ಮಾಡಬಾರ್ದು. ಅದೇ ನೀವು ನಮ್ಮ ಗೃಹಿಣಿ ಹೆಂಗಂದ್ರಿ, ಗೃಹಿಣಿ ಡಾಕ್ಟರ್ ಇದ್ದಂಗಿದ್ಲು, ಅಂದ್ರೆ ಮನೆಯ ಒಂದು ಔಷಧಾಲಯ ಇದ್ದಂಗಿತ್ತು. ಈಗ ಯಾಕಂದ್ರೆ ಈಗ ಸಾಕಷ್ಟು ಕಲಬೆರಕೆ ಆಗಿರೋದ್ರಿಂದ ಸಮಸ್ಯೆ ಆಗಿದೆ ಅಲ್ಲ. ಅದಕ್ಕೆ ಹೇಳೋದು ನಾನು. ಆಮೇಲೆ ಇದು ಉಪಹಾರಗಳನ್ನೆಲ್ಲ ಮಾಡೋದು. ಈಗ ನಾವು ಫಾರ್ ಎಕ್ಸಾಂಪಲ್ ನಾ ಹೇಳೋದಂದ್ರೆ ಚುರುಮರಿ ಉಂಡಿ, ರಾಜಗಿರಿ ಉಂಡಿ ಎಲ್ಲ ಗಾಯಬ ಆಗ್ಬಿಟ್ಟವ್ರಿ ಅವು. ಇಲ್ಲ ಅಂತದ್ದು ಬೆಸ್ಟ್ ಉಪಹಾರ. ಅದು ಪ್ರೋಟೀನ್ ರಿಚ್ ರೀ. ಅದನ್ನ ಮಕ್ಕಳಿಗೆ ಕೊಡ್ರಿ. ಅದ್ರ ಬದಲೇ ಇವರೇನು ಈ ಕುರ್ಕುರೆ, ಪ್ಲಾಸ್ಟಿಕ್ ಇದು ಟೈಪ್ ಇರೋದು, ಪಾಪಡಿ ಇಂಥವೆಲ್ಲ 5 ರೂಪಾಯಿ ಕೊಟ್ಟು ತಗೊಂಡ್ ಬಂದ್ ತಿನ್ನಂತಾರೆ. ಅದ 5 ರೂಪಾಯಿ ಒಳಗೆ ಆಗ್ತದೆ. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡೋದ್ರಿಂದ ನಮಗೆ ಲಾಭನೂ ಆಗುತ್ತಾರೆ. ಅಂದ್ರೆ ನೀವು ಹಣವನ್ನು ಗಳಿಸಬಹುದು. ಈಗ ನಾ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಚಹಾ ತಪ್ಲ, ಅದು 200 ಗ್ರಾಮಿಗೆ ಹೊರಗಡೆ ನಿಮಗೆ 100 ರೂಪಾಯಿಗಿಂತ ಕಡಿಮೆ ಸಿಗೋದಿಲ್ಲ. ನಿಮ್ ಹಿಟ್ಲಲ್ಲಿ ಅದನ್ನ ಬೆಳೆಸಿ ಒಣಗಸ್ರಿ, ಕಟ್ ಮಾಡಿ ಬಾಟಲ್ ಮಾಡ್ರಿ, ಅಷ್ಟೇ ಉತ್ಪಾದನೆ ಆಗುತ್ತೆ. ಅದು ನೀವು ಉಪಯೋಗಿಸೋದಲ್ದೇನೆ ಅದನ್ನ ಉತ್ಪಾದನೆ ಮಾಡ್ರಿ ಅಂತ ನನ್ನ ಒಂದು ಪೌಷ್ಟಿಕ ಆಹಾರ ಪದ್ಧತಿ ಅವಶ್ಯಕತೆ ಇದೆ ರೀ. ನಿಮ್ಮ ಒಂದು ಚರ್ಚೆ ಬಹಳ ಯಶಸ್ವಿ ಆಗ್ಲಿಕ್ಕೆ ಬಹಳ ಖುಷಿ ಆಯ್ತು. ಹಿರಿಯರು ನೀವು. ಓಕೆ, ನನಗೆ ಈ ಒಂದು ಅವಕಾಶ ನೀವು ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ವಂದನೆಗಳು AIRಗೆ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕೃಷಿ ಮೇಳದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಸಿಂಡಿಕೇಟ್ ಸದಸ್ಯರು ಆಗಿರತಕ್ಕಂತ ಬಸವರಾಜ್ ಕುಂದಗೋಳ ಮಠ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ರೀ. ಈ ಕೃಷಿ ಮೇಳದ ಬಗ್ಗೆ ತಮ್ಮ ಅಭಿಪ್ರಾಯ? ನಾವು ಈ ಕೃಷಿ ಮೇಳವನ್ನ 13ರಿಂದ 16 ತನಕ ಮಾಡ್ತಾ ಇದ್ದೀವಿ. ಈ ದಿನ ಮೊದಲನೇ ಕೃಷಿ ಮೇಳ ಇಂದ ಪ್ರಾರಂಭ ಆಯ್ತು. ಈ ಕೃಷಿ ಮೇಳ ನಮ್ದು 560 ಸ್ಟಾಲ್ಗಳ ವ್ಯವಸ್ಥಿತವಾಗಿ ಜರ್ಮನ್ ಟೆಂಟ್, ಅಂದ್ರೆ ಹೋದ್ಸರಿ ಮಳೆ ಬಂದು ತೊಂದರೆ ಆಗಿದ್ದಕ್ಕೆ ನಾವೆಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಆದ್ರೆ ಪ್ರಕೃತಿಯ ಒಂದು ದೃಷ್ಟಿಯಿಂದ ಹೇಳಕ್ಕಾಗಲಿಲ್ಲ. ನಿನ್ನೆ ರಾತ್ರಿ ಸಿಕ್ಕಾಪಟ್ಟಿ ಮಳೆ ಬಂದು ಸ್ವಲ್ಪ ಅವ್ಯವಸ್ಥೆ ಮತ್ತು ರಾಡಿಗಿಡಿ ಆಗೈತಿ. ಅದಕ್ಕೆ ಮತ್ತೆ ಯೂನಿವರ್ಸಿಟಿಯಿಂದ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯದಿಂದ ಅದಕ್ಕೆ ವ್ಯವಸ್ಥೆ ಮಾಡಕ್ ಕುಂತಿದ್ವಿ. ಕಡಿಗಿಡಿ ಹಾಕಿ ಪ್ರೇಕ್ಷಕರು ಬಂದು ಅದರ ಸದುಪಯೋಗ ತಗೊಳ್ಳಿ, ರೈತ ಬಾಂಧವರು ಎಲ್ಲರೂ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೂ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆಡಳಿತದ ಕುರಿತು ಇವಾಗ ನಮಗೆ ಕೃಷಿ ಮೇಳದ ಒಂದು ಆಡಳಿತವನ್ನ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿದೆ, ಯಾವ ರೀತಿ ಸುವ್ಯವಸ್ಥೆಯನ್ನ ಇಲ್ಲಿ ಸಾಕಷ್ಟು ಜನರು ನೆರೆದಿದ್ದಾರೆ. ಸಾಕಷ್ಟು ಲಕ್ಷಾಂತರ ಜನರು ಕೃಷಿ ಮೇಳದಲ್ಲಿ ಆಗಮಿಸಿದ್ದಾರೆ. ಇವರೆಲ್ಲರನ್ನು ಒಂದು ಸಂತೋಷ ಪಡಿಸಲಿಕ್ಕೆ ಕೃಷಿ ಮೇಳದಲ್ಲಿ ಸಾಕಷ್ಟು ಮೇಳಗಳನ್ನ, ಸಾಕಷ್ಟು ಅಂಗಡಿಗಳನ್ನ ಮತ್ತು ಇಲ್ಲಿ ಇರ್ತಕ್ಕಂತ ಬೀಜ ಹೊಸ ತಂತ್ರಜ್ಞಾನಗಳನ್ನು ಸಹ ಪ್ರದರ್ಶಿಸಲಾಗ್ತಾ ಇದೆ. ಇದರ ನೋಡ್ರಿ, ನಮಗೆ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಪ್ರತಿ ದಿವಸ 4ರಿಂದ 5 ಲಕ್ಷ ಜನ ಸೇರ್ತಾ ಇದ್ದಾರೆ. ಆಮೇಲೆ ಈಗ ಒಂದು ಮುಖ್ಯ ಸಭಾಭವನದಲ್ಲಿ ಒಂದು ಚರ್ಚೆ, ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಮತ್ತು ಸಂರಕ್ಷಣೆ ಕುರಿತಂತೆ ವಿಚಾರಗೋಷ್ಠಿ ನಡೀತಾ ಇದೆ. ಬಹಳ ಅತ್ಯದ್ಭುತವಾಗಿ ಬಿಡಿ ಬೆರದಾರ ಇಡ್ತಾರೆ. ವಿಸ್ತರಣಾ ನಿರ್ದೇಶಕರು ಅವರ ಅಧ್ಯಕ್ಷತೆ ನಡೀತಾ ಇದೆ. ನಮಗೆ ಬಹಳ ಸಂತೋಷ ಆಗುತ್ತೆ. ಮತ್ತೆ ಹೊರಗಡೆ ರೈತರೆಲ್ಲ ಎಲ್ಲ ಸ್ಟಾಲ್ ಗಳನ್ನು ವಿಸಿಟ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಅವ್ರಿಗೊಂಥರ ಬೆರಗು ಗಣ್ಣಿಗಳಿಂದ ನೋಡ್ತಾ ಇದ್ದಾರೆ. ಈಗ ನಿಧಾನಕ್ಕೆ ಮಳೆ ಒಂದು ವಾತಾವರಣ ಇಲ್ಲ, ಬಿಸಿಲು ನಿಧಾನವಾಗಿ ಮೂಡ್ತಾ ಇದೆ. ಅದೊಂದು ಬಹಳ ಸಂತೋಷದ ವಿಚಾರ. ಇದು ಹೇಳ್ತಾ ಇದ್ದೀರಿ ಸಾಕಷ್ಟು ಈ ವಿಶ್ವವಿದ್ಯಾಲಯದವರು ಅನುಕೂಲತೆಯನ್ನು ಕಲ್ಪಿಸಿದ್ದಾರೆ ಅಂತೇಳಿ. ಮತ್ತೆ ಏನು ಈ 4 ದಿವಸಗಳ ನೀವೇನು ಅಪೇಕ್ಷೆ ಮಾಡ್ತೀರಿ? ನಾವು ಹೋಸರಿ ನಮ್ದು ಕೃಷಿ ವಿಶ್ವವಿದ್ಯಾಲಯಕ್ಕೆ 20 ಲಕ್ಷಕ್ಕಿಂತ ಹೆಚ್ಚಿಗೆ ಜನರು ಬಂದು ಅದಕ್ಕೆ ವೀಕ್ಷಣೆ ಮಾಡಿ ಹೋಗಿದ್ರು. ಈ ಸಲ 25 ಲಕ್ಷ ಜನ ಬರ್ತಾರ ಅಂತ ನಮ್ಮ ಅಪೇಕ್ಷೆ ಇದೆ. ಆ ಪ್ರಕಾರ ಜನರು ಹೇಗೆ ಬರ್ತಾರಲ್ಲ ಅದ್ರ ತಕ್ಕ ನಾವು ವ್ಯವಸ್ಥೆ ಮಾಡೋದಕ್ಕೂ ನಮ್ಮ ಎಲ್ಲಾ ಸ್ಟಾಫ್ಗಳು ಕಟಿಬದ್ಧವಾಗಿ ನಿಂತು ತಮ್ಮ ಸೇವೆ ಸಲ್ಲಿಸಾಕೊಂಡಾರ. ಅದ್ರ ಜೊತೆ ಪೊಲೀಸ್ ಸಿಬ್ಬಂದಿ ಹಾಗೂ ಸ್ಟೂಡೆಂಟ್ಸ್ ಇವರೆಲ್ಲ ತಮ್ಮ ಸ್ವಯಂ ಪ್ರೇರಿತವಾಗಿ ತಾವು ಎಲ್ಲ ಒಂದೊಂದು ವ್ಯವಸ್ಥೆ ದೃಷ್ಟಿಯಿಂದ ಎಲ್ಲರಿಗೂ ಭಾಗವಾಗಿ ಮಾಡಿಕೊಟ್ಟು ಅವ್ರಿಗೆ ನಾವು ವಿಂಗಡಣೆ ಮಾಡಿ ಒಂದೊಂದು ಜವಾಬ್ದಾರಿ ಕೊಟ್ಟಿವಿ. ಅವ್ರೆಲ್ಲರೂ ನಿಭಾಯಿಸಾಕೊಂತಾರ. ನನಗೆ ಅನ್ಕೊಂಬಿಟ್ಟಿಗಂದ್ರೆ ಎಲ್ಲದಕ್ಕಿಂತ ಹೆಚ್ಚು ಜನ ಈ ಸರಿ ವೀಕ್ಷಣೆ ಮಾಡ್ತಾರ. ಈ ಸರಿ ಕೃಷಿ ವಿಶ್ವವಿದ್ಯಾಲಯ
ನಮ್ಮ ಬೆಳೆಗಳೇನ ಬೆಳೆದೈತಲ್ಲ ಆ ಬೆಳೆಗಳ ಬಗ್ಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡೋದೈತಿ. ಅಂದ್ರೆ ನಶಿಸಿ ಹೋಗುತ್ತಿರೋ ಬೆಳೆಗಳಿಗೂ ಆಸಕ್ತಿ ಕೊಟ್ಟು ರೈತರ ಹೊಸದಾದ ಬೆಳೆಗಳನ್ನ ಏನೇನ್ ಬೆಳೆಬೇಕು, ಹೊಸ ತಳಿಗಳನ್ನ ಏನ್ ಕಂಡೈತಿ ಅದನ್ನೆಲ್ಲ ಹೆಚ್ಚಾಗಿ ಪ್ರದರ್ಶನ ಮಾಡಿ ಅದು ಸ್ಕೋಪ್ ಮಾಡುವಂತ ದೃಷ್ಟಿಯಿಂದ ಈ ಸರಿ ಕೃಷಿ ಮೇಳ ಆಗ್ತೈತಿ. ತಾವೆಲ್ಲರೂ ಭಾಗವಹಿಸಬೇಕು. ಬಂದು ಈ ನಮ್ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಒಂದು ವಿಶ್ವ ದಾಖಲೆಯನ್ನು ತಾವೆಲ್ಲರೂ ನೋಡ್ಬೇಕಂತ ಎಲ್ಲರಿಗೂ ನಾ ಕೇಳ್ಕೊತೇನೆ. ಸಂತೋಷ. ಇವತ್ತು ಬಹಳ ವಿಶೇಷವಾಗಿ ಇವತ್ತಿನ ಆರಂಭದ ಇದ್ರೊಳಗೆ ಮಧ್ಯಾಹ್ನ 12:30 ಶುರು ಆಗ್ತಾ ಇದೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಪೌಷ್ಟಿಕ ಆಹಾರ ಭದ್ರತೆ ವಿಚಾರಗೋಷ್ಠಿ. ಇದನ್ನು ಬಹಳ ವ್ಯವಸ್ಥಿತವಾಗಿ ನಮ್ಮ ಕಮ್ಯುನಿಟಿ ಸೈನ್ಸ್ ಕಾಲೇಜ್ನವರು ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ವಿಶೇಷವಾಗಿ ಈ ಮೌಲ್ಯವರ್ಧನೆ ಏನದಲ್ಲ ಇದು ನಮ್ಮ ರೈತ ಮಹಿಳೆಯರಿಗೆ ಒಂದು ಆರ್ಥಿಕ ಶಕ್ತಿಯಾಗಿ ಬರ್ತದೆ. ನಮ್ಮ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಉಮಾಯನ್ ಕುಲಕರ್ಣಿ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಆಹಾರ ಮತ್ತು ಪೋಷಣೆ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಮಾತಾಡ್ತಾ ಇದ್ದೇನೆ. ಕೃಷಿ ಮೇಳ 2025ಕ್ಕೆ ಎಲ್ಲರಿಗೂ ಸುಸ್ವಾಗತ. ರೈತ ಮಹಿಳೆಯರಿಗೆ, ಅದರಲ್ಲೂ ಸ್ವಸಹಾಯದ ಹೆಣ್ಣು ಮಕ್ಕಳಿಗೆ ಒಂದು ಆರ್ಥಿಕತೆ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಇದು ಕೂಡ ಒತ್ತು ಕೊಡ್ಲಿಕ್ಕೋಸ್ಕರ ಈ ಸರಿಯ ಕೃಷಿ ಮೇಳದ ನಾವು ಇದನ್ನ ನಾವು ಪೌಷ್ಟಿಕ ಭದ್ರತೆಗಾಗಿ ನಮ್ಮ ಪ್ರಾಂತೀಯ ದೇಶೀಯ ತಳಿಗಳು ಮತ್ತೆ ಮಣ್ಣಿನ ಸಂರಕ್ಷಣೆ ಅಂತ ಹೇಳ್ಬಿಟ್ಟು ಅವರಿಗೆ ಇದು ಕೊಟ್ಟಿದೀವಿ. ಜೊತೆಗೆ ನೀವು ಬೆಳೆದಂತ ಆಹಾರಗಳಲ್ಲಿ ಮೌಲ್ಯವರ್ಧನೆ ಮಾಡಿ ಹೆಚ್ಚಿನ ಒಂದು ಲಾಭ ಪಡೆಯಲಿಕ್ಕೆ ಒಂದು ಸಹಾಯ ಆಗ್ಲಿ ಅಂತ ಈ ಒಂದು ಕೃಷಿ ಮೇಳದ ಮೂಲಕ ಎಲ್ಲರಿಗೂ ಸಾರ್ತಾ ಇದೀವಿ. ಎಲ್ಲಾ ಮಹಿಳೆಯರು ಈ ಕೃಷಿ ಮೇಳದ ಒಂದು ಲಾಭವನ್ನು ಪಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ಎಲ್ಲ ನೋಡಿದ್ರೆ ನಿಮ್ಗೆ ಒಂದು ಸ್ವಲ್ಪ ಮಾಹಿತಿ ಚೆನ್ನಾಗಿ ಸಿಗುತ್ತೆ. ಮಹಿಳೆಯರು ಅದರಲ್ಲೂ ಹೆಚ್ಚಾಗಿ ತಾವೇ ಎಲ್ಲ ಬೆಳ್ಕೊಂಡು ಮತ್ತೆ ತಯಾರಿ ಮಾಡ್ಕೊಂಡು ಮಾರಾಟ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಈ ರೀತಿ ಮೌಲ್ಯವರ್ಧನೆ ಮಾಡಿ ನಮ್ಮ ಪೌಷ್ಟಿಕ ಭದ್ರತೆಗೆ ಮತ್ತೆ ಆಹಾರ ಭದ್ರತೆಗೆ ಸಹಾಯಕವಾಗ್ಲಿಕ್ಕೆ ಒಂದು ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಕೃಷಿ ಮೇಳದ ಒಂದು ಇದನ್ನ ನಾವು ಇಟ್ಕೊಂಡಿದೀವಿ. ಅದರಿಂದ ಹೆಚ್ಚು ಮಹಿಳೆಯರು ಇದರಲ್ಲಿ ಪಾಲ್ಗೊಂಡು ಈ ಮೌಲ್ಯವರ್ಧಿತ ಉತ್ಪನ್ನಗಳು, ಅದರಲ್ಲೂ ನಿಮಗೆ ಗೊತ್ತಿರಬಹುದು ಈಗ ಸಿರಿಧಾನ್ಯಗಳಂತೆಲ್ಲ ಗೊತ್ತಿದೆ, ಆ ಸಿರಿಧಾನ್ಯಗಳನ್ನ ನಮ್ಮ ನಶಿಸಿ ಹೋಗ್ತಾ ಇದ್ದಾವೆ ಹೆಚ್ಚಾಗಿ. ಅದನ್ನ ವಾಪಸ್ ನಮ್ಮ ಸಾಂಪ್ರದಾಯಿಕ ಆಹಾರದಲ್ಲಿ ಬಳಕೆಗೆ ತಂದ್ಬಿಟ್ಟು ಅದರಿಂದ ಬೇರೆ ಬೇರೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸಿಕೊಂಡು ನೀವು ಹೆಚ್ಚಿನ ಒಂದು ಮಾರಾಟನೂ ಮಾಡ್ಕೋಬಹುದು. ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಮಾಡಿಕೊಂಡು ಸ್ವಾವಲಂಬಿ ಆಗ್ಲಿಕ್ಕೆ ಒಂದು ಅವಕಾಶ ಇದೆ. ಆದ್ದರಿಂದ ಎಲ್ಲಾ ರೈತ ಮಹಿಳೆಯರಿಗೂ ಮತ್ತು ಸ್ವಸಹಾಯದ ಹೆಣ್ಮಕ್ಳು ಈ ಒಂದು ಕೃಷಿ ಮೇಳಕ್ಕೆ ಬಂದ್ಬಿಟ್ಟು ಇದರ ಲಾಭವನ್ನು ಪ್ರಯೋಜನ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಈ ರೀತಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಡಾಕ್ಟರ್ ಉಮಾ ಅವರೇ, ನಿಮಗೆ ಶುಭವಾಗ್ಲಿ. ಯಾಕಂದ್ರೆ ಕೃಷಿ ಮೇಳ ನಮ್ಮ ರೈತರ ಒಂದು ಜಾತ್ರೆ. ಅದು ರೈತರು ಬಹಳ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಅವ್ರನ್ನೆಲ್ಲರೂ ಪ್ರೀತಿಯಿಂದ ನೋಡ್ಕೊತಾ ಇದ್ದೀರಿ. ಅವ್ರಿಗೆ ಬೇಕಾದಂತ ಅನುಕೂಲತೆಗಳೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಬಹಳ ಸಂತೋಷದ ವಿಚಾರ. ರೈತ ಬಾಂಧವರೇ ನೋಡ್ರಿ, ಈಗ ಸದ್ಯಕ್ಕೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಪೌಷ್ಟಿಕ ಆಹಾರ ಭದ್ರತೆ ವಿಚಾರಗೋಷ್ಠಿ ಆರಂಭ ಆಗುತ್ತಿದೆ. ಮತ್ತೆ ಎಕರೆಗೆ 100 ಟನ್ ಕಬ್ಬು ಉಳಿಯುವವರಿಗೆ ವಿಶೇಷ ತಾಂತ್ರಿಕತೆಗಳು ಏರ್ಬೇಕು ಅಂತ ಹೇಳಿ ತರಬೇತಿ ಕಾರ್ಯಕ್ರಮ ಮಧ್ಯಾಹ್ನ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದೊಳಗ ಏರ್ಪಾಟಾಗಿದೆ. ರೈತರು ಅದರಲ್ಲಿ ಭಾಗವಹಿಸಬಹುದು. ಮತ್ತೆ ಕೃಷಿ ಮೇಳಕ ವೇದಿಕೆ ಒಳಗ ಕನ್ನಡ ಕೃಷಿಗೋಷ್ಠಿ, ನಮ್ಮ ರೈತ ಬಾಂಧವರಲ್ಲಿ ಸಾಕಷ್ಟು ಕನ್ನಡ ಅಭಿಮಾನ ಇದೆ. ಮತ್ತೆ ಕನ್ನಡದಲ್ಲಿ ವಿಷಯಗಳು ತಿಳಿದಾಗ ಅವರಿಗೆ ಹೆಚ್ಚು ಒಂದು ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಿಂಗಾಗಿ ಕನ್ನಡ ಕೃಷಿಗೋಷ್ಠಿಯನ್ನ ಸಾಕಷ್ಟು ನಮ್ಮ ರೈತ ಬಾಂಧವರು ಯಾರು ಕವಿಗಳಿದ್ದಾರೆ ಅವರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಮತ್ತೆ ನಾಳೆ ಫಲಪುಷ್ಪ ಮತ್ತು ವಿಸ್ಮಯಕಾರಿ ಕೀಟ ಪ್ರಪಂಚ ಪ್ರದರ್ಶನ ಉದ್ಘಾಟನೆ ಆಗ್ತಾ ಇದೆ. ಬೀಜ ಮೇಳ ಉದ್ಘಾಟನೆ ಆಗ್ತಾ ಇದೆ. ಅಧಿಕ ಇಳುವರಿಗಾಗಿ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆ ಕುರಿತಂತೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ. ಕೃಷಿ ಮೌಲ್ಯವರ್ಧಿತ ಕೃಷಿ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಒಂದ್ 2 ಮಾತು ಹೇಳ್ಬೋದು ಆಕಾಶವಾಣಿಗೆ ಮೇಡಮ್? ಇವರು ನಾನು ಲತಾ ಪೂಜಾರ್ ಅಂತ, ಡೀನ್ ಕಮ್ಯುನಿಟಿ ಸೈನ್ಸ್. ಇವತ್ತು ಆದಾಯೋತ್ಪನ್ನ, ವ್ಯಾಲ್ಯೂ ಅಡಿಷನ್ ಮತ್ತೆ ಆಹಾರ ಭದ್ರತೆಗೆ ವಿಚಾರಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ. ಎಲ್ಲಾ ಜನತೆ, ಗ್ರಾಮೀಣ ಜನತೆಗೆ ಇದರ ತಿಳುವಳಿಕೆ ಕೊಡೋದು ಮತ್ತೆ ಅವರಿಗೆ ಸಬಲೀಕರಣ ಮಾಡ್ಲಿಕ್ಕೆ ಇದು ಒಂದು ಮಾರ್ಗ ಅಂತ ಹೇಳಿ ಈ ಒಂದು ವಿಚಾರಗೋಷ್ಠಿನ ಇಟ್ಕೊಂಡಿದ್ದೇವೆ. ಇದಕ್ಕೆ ಎಕ್ಸ್ಪರ್ಟ್ ಅನ್ನು ಕೂಡ ನಾವು ಕರ್ತಿದ್ದೇವೆ. ಫುಡ್ ಅಂಡ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತ ಡಾಕ್ಟರ್ ಸುನಂದ ಇಟಗಿ ಮತ್ತು ಡಾಕ್ಟರ್ ಉಷಾ ಮಳಿಗೆ ಅವರು ಬಂದು ಎಲ್ಲಾ ಜನತೆಯನ್ನು ಉದ್ದೇಶಿಸಿ ಮಾತಾಡಿ ಅದರ ಸದುಪಯೋಗ ಪಡ್ಲಿಕ್ಕೆ ಅವರನ್ನ ಕರೆಸಿ ಅದರ ಮುಖಾಂತರ ಜನತೆಗೆ ನಾವು ಒಂದು ನೀಡೋ ಪ್ರಯತ್ನನ ಮಾಡ್ತಾ ಇದ್ದಾರೆ. ಹೋಗ್ಲಿ ಮೇಡಮ್, ನಿಮ್ಮ ಒಂದು ಪ್ರಯತ್ನ ಯಶಸ್ವಿ ಆಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ಕೃಷಿ ಮೇಳದೊಳಗೆ ಇವತ್ತು ಬಹಳ ಅತ್ಯದ್ಭುತವಾಗಿ ಜನ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಹನುಮನ್ಮಟ್ಟಿಯವರೇ, ಈಗ ಮತ್ತೆ ಈ ತರ ಒಂದು ಕೃಷಿ ಮೇಳದೊಳಗೆ ಭಾಗವಹಿಸಿದ್ರೆ ರೈತರಿಗೆ ಹೇಗೆ ಅನುಕೂಲ ಆಗುತ್ತೆ? ಕೃಷಿ ಮೇಳದಲ್ಲಿ ಭಾಗವಹಿಸೋದ್ರಿಂದ ಬಹಳಷ್ಟು ಅನುಕೂಲಗಳು ಇದೆ ಅಂತ ಹೇಳಿದ್ರಿ. ಯಾಕಂತಂದ್ರೆ
ರೈತರಿಗೆ ಬೇಕಾದಂತಹ ಎಲ್ಲ ಮಾಹಿತಿ ದೊರೆಯುವುದಲ್ಲದೆ ಅದಕ್ಕೆ ಬೇಕಾದಂತಹ ಪರಿಕರಗಳು ಕೀಟನಾಶಕ ರೋಗ ರುಜಿನಗಳಿಗೆ ಬರುವಂತಹ ಎಲ್ಲ ನಮಗೆ ಬೇಕಾದಂತಹ ಪರಿಕರಗಳು, ತಳಿಗಳಿಂದ ಬೀಜಗಳನ್ನು ಸಹ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಭ್ಯ ಮಾಡ್ತಾ ಇದ್ದೀವಿ. ಅವುಗಳನ್ನ ನಾವು ರೈತರಿಗೆ ಆಯಾ ಪ್ರದೇಶಕ್ಕೆ ಸೂಕ್ತವಾದಂತಹ ಬೆಳೆ ಹಾಗೂ ತಳಿಗಳ ಬೀಜಗಳನ್ನ ನಾವು ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇವತ್ತ ಕೃಷಿ ಮೇಳದೊಳಗೆ ಬಹಳ ಒಂದು ವಿಚಾರ ಗೋಷ್ಠಿ ಸಂಕೀರ್ಣದೊಳಗೆ ಉತ್ಸಾಹದಿಂದ ರೈತರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೊಬ್ರು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನೆ ವಿದ್ಯಾರ್ಥಿಯಾಗಿರ್ತಕ್ಕಂಥ ಆದಿತ್ಯ ಅರುಣ್ ಬಿಕ್ಕಣ್ಣವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಂತ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಾನು ಆದಿತ್ಯ ಅರುಣ್ ಕುಮಾರ್ ಬಿಕ್ಕಣ್ಣವರ್, ಸಂಶೋಧನಾ ವಿದ್ಯಾರ್ಥಿ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇಂದು ನಡೆಯುತ್ತಿರೋ ಕೃಷಿ ಮೇಳದಲ್ಲಿ ರೈತರು ಎಲ್ಲರೂ ಭಾಗವಹಿಸಬೇಕಂತ ವಿನಂತಿ ಮಾಡ್ಕೊಂತೀನಿ. ಮತ್ತು ಹೆಚ್ಚಾಗಿ ಯುವ ರೈತರು, ಯಾಕಂದ್ರೆ ಯುವಕರಿಗೆ ಸ್ಫೂರ್ತಿ ಬರ್ಬೇಕು. ಕೃಷಿಯ ಬಗ್ಗೆ ಆಯ್ತು, ಕೃಷಿಯೇತರ ಚಟುವಟಿಕೆಗಳ ಬಗ್ಗೆ ಆಯ್ತು, ಅವ್ರಿಗೆ ಸ್ಫೂರ್ತಿ ಬಂದ್ರೆ ರೈತರೇ ಮುಂದಿನ ಪೀಳಿಗೆಗೆ ನಾವು ಯುವ ರೈತರಾಗಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುವುದಿದೆ. ನರೇಂದ್ರ ಮೋದಿ ಅವರ ಆಶೆಯಂತೆ ಹಾಗೂ ಈಗಿನ ಕಾಲಾಗುಣವಾಗಿ ರಾಸಾಯನಿಕ ರಹಿತ ಕೃಷಿಯನ್ನು ನಾವು ಆಧರಿಸಿ ನಮ್ಮ ಕೃಷಿಯನ್ನು ತೊಡಗಿಸಿಕೊಳ್ಬೇಕೆಂದು ವಿನಂತಿ. ಹಾಗೂ ನಮ್ಮ ಎಲ್ಲಾ ಯುವ ರೈತರು ಈಗ ನಾವು ಸಾಕಷ್ಟು ನೋಡ್ತೀವಿ. ಮೊದಲೊಂದ್ಸರಿ ಅಗ್ರಿ ಕ್ಲಿನಿಕ್ ಅಂತಿತ್ತು. ನಮ್ಮ ಕೃಷಿ ಪದವೀಧರರು ಅಗ್ರಿ ಕ್ಲಿನಿಕ್ ಮಾಡಿ ರೈತ ಬಾಂಧವರಿಗೆ ಸಾಕಷ್ಟು ನೆರವಾಗ್ತಾ ಇದ್ರು. ಈಗ ಕೃಷಿ ಪದವೀಧರರು ಆ ಒಂದು ಕೆಲಸ ಬಹಳ ಕಡಿಮೆ ಆಗಿದೆ. ಯಾಕೆ ಹಿಂಗಾಗ್ತಾ ಇದೆ? ಕೃಷಿ ಪದವೀಧರರು ಮುಖ್ಯವಾಗಿ ಮುಂದೆ ಬಂತು ಈ ಒಂದು ಮೇನ್ ಸ್ಟ್ರೀಮ್ ಅಲ್ಲಿ ರೈತರ ಜೊತೆ ಇದ್ದಾಗ ಮಾತ್ರ ಕೃಷಿಯ ಸವಾಲುಗಳು ಎದುರಿಸಬಹುದಲ್ಲ ಆದಿತ್ಯ ಅವರು? ಇವಾಗ ಯಾವ ತರ ಆಗಿದೆ ಅಂದ್ರೆ ಎಲ್ರಿಗೂ ಡಿಗ್ರಿ ಮುಗಿದ್ಕೊಳ್ಳೆ ಜಾಬ್ ಬೇಕಾಗಿದೆ. ಯಾಕಂದ್ರೆ ಡಿಪೆಂಡೆನ್ಸಿನೇ ಆ ತರ ಇರುತ್ತೆ. ಯಾಕಂದ್ರೆ ನಾವು ಎಲ್ಲಾ ಮಧ್ಯಮ ವರ್ಗದಲ್ಲಿ ಬೆಳೆದಂತವ್ರು. ಯಾಕಂದ್ರೆ ಕೃಷಿಯೇತರ ಚಟುವಟಿಕೆಗಳಲ್ಲಿ ನಾವು ತೊಡಗಿಸ್ಕೊಳ್ಳೋದ್ರಿಂದ, ಈ ತರ ನೀವು ಸರ್ ಹೇಳ್ದಂಗೆ ಅಗ್ರಿ ಕ್ಲಿನಿಕ್ಸ್ ಮಾಡೋದ್ರಿಂದ ನಾವು ರೈತರಿಗೆ ನೇರವಾಗಿ ನೆರವಾಗಬಹುದು. ಮತ್ತು ಅವ್ರಿಗೆ ನಮ್ಗೆ ಗೊತ್ತಿದಂತ ನಾಲೆಜ್ ಶೇರ್ ಮಾಡೋದ್ರಿಂದ ನಮಗೂ ಅವ್ರ ಕಡೆ ಗೊತ್ತಿರುವಂತ ಕೃಷಿಯಲ್ಲಿ ತೊಡಗಿಸಿರುವಂತ ನಾಲೆಜ್ ಆಯ್ತು, ನಮ್ ಕಡೆ ಗೊತ್ತಿರುವಂತದ್ದು ಅವ್ರಿಗೆ ಶೇರ್ ಮಾಡ್ಬೋದು. ಮತ್ತೆ ಕೃಷಿ ಪದವೀಧರರಲ್ಲಿ ಮತ್ತು ಯುವ ಮಿತ್ರರಲ್ಲಿ ಒಂದೇ ಕೇಳ್ಕೊಂತೀನಿ, ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕೃಷಿಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಹಾಗೂ ನಿಮ್ಮ ಜೊತೆಗಿರೋರ್ನು ಕೃಷಿಯ ಬಗ್ಗೆ ಪ್ರೋತ್ಸಾಹಿಸಿ ಎಂದು ಕೇಳ್ಕೊಳ್ತೀನಿ. ರೈತ ಬಾಂಧವರಲ್ಲಿ ಒಂದು ಆಸಕ್ತಿ ಕೆರಳಿಸಬೇಕು ಅಂತಂದ್ರೆ ಅವ್ರಿಗೆ ಈ ತರ ಒಂದು ವಾತಾವರಣ ಬೇಕಾಗಿದೆ. ಈ ವಾತಾವರಣದಿಂದಲೇ ಅವರು ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಇಬ್ಬರು ಕೃಷಿ ಒಬ್ಬರಿದ್ದಾರೆ ಕಲಾವಿದರು. ಸರ್, ಈ ಕೃಷಿ ಕಾರ್ಯಕ್ರಮಕ್ಕೆ ನಾವು ಬಾದಾಮಿಲಿ ಹತ್ರ ಬಂದಿದ್ದೇವೆ. ಈ ಕೃಷಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಬಹಳ ಸಂತೋಷ ಆಗಿದೆ. ಈಗ ರೈತರಿಗೆ ಮುಖ್ಯವಾಗಿ ಹೇಳೋದೇನಪ್ಪಾ ಅಂತಂದ್ರೆ ಸಿರಿಧಾನ್ಯಗಳನ್ನು ಬೆಳೆದು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಅಂದ್ರೆ ಆ ಎಲ್ಲರ ಆರೋಗ್ಯವು ಒಳ್ಳೆಯದಾಗಿರುತ್ತದೆ. ಕಾರಣ ತಾವೆಲ್ಲರೂ ಇದನ್ನ ಮಾಡ್ಬೇಕಂತ ನಾನು ಕೇಳ್ಕೊಂಡು ಮುಂದಿನ ಒಂದು ಗೀತೆಯನ್ನು ಆಡ್ತಿದ್ದೇನೆ. ಹಿಂದಕ್ಕೆ ನಮ್ಮ ರೈತರೆಲ್ಲ ಬೆಳಿಗ್ಗೆ ಎದ್ದು ಇದಕ್ಕೆ ಹೋಗ್ತಿದ್ರು, ಹೊಲಕ್ಕೆ ಬೆಳೆ ಹೊಡಿಲಿಕ್ಕೆ ಹೋಗುವಾಗ ಒಂದು ಹಾಡನ್ನು ಹಾಡ್ತಿದ್ರು. ಆ ಒಂದು ಹಾಡನ್ನು ಹಾಡ್ತಾ ಇದ್ದೇನೆ. ಬೆಳಗುವ ಬೆಳ್ಳಿಯ ಚುಕ್ಕೆಯು ಮೂಡಿತು, ಬೆಳಗಾಯಿತು ಏಳ, ಬಸವಣ್ಣ ನೋಡಕೊಂಡು ಹೊಲಕ್ಕ ಹೋಗೋಣ, ಬುತ್ತಿಯ ನೀ ಮಾಡ. ಬಸವಣ್ಣ ನೋಡಕೊಂಡು ಹೊಲಕ್ಕ ಹೋಗೋಣ, ಬುತ್ತಿಯ ನೀ ಮಾಡ. ಬುತ್ತಿಯ ನೀರನ್ನು ತರುವೆನು ನಾನು, ಬಂಡೆಯ ನೀ ಹೂಡ. ಬುತ್ತಿಯ ನೀರನ್ನು ತರುವೆನು ನಾನು, ಬಂಡಿಯ ನೀ ಹೂಡ. ಮುತ್ತಿನಂತ ಮಡಿದೆಯು ನೀನು, ನಾವಿಬ್ಬರು ಜೋಡ. ಮುತ್ತಿನಂತ ಮಡಿದೆಯು ನೀನು, ನಾವಿಬ್ಬರು ಜೋಡ. ಬೆಳಗುವ ಬೆಳ್ಳಿಯ ಚುಕ್ಕೆಯು ಮೂಡಿತು, ಬೆಳಗಾಯಿತು ಏಳ, ಬಸವಣ್ಣ ಹೊಡೆಕೊಂಡು ಹೊಲಕ್ಕ ಹೋಗೋಣ, ಬಂಡಿ ಮಾಡ.
ನೋಡ್ರಿ ರೈತ ಬಾಂಧವರೇ, ಎಷ್ಟು ಚಂದ ಅದ್ಭುತವಾಗಿ ಬಸವಣ್ಣನ ಹೊಲಕ್ಕೆ ಹೋಗೋಣ. ಇವತ್ತು ಬಸವಣ್ಣನ ಇದ್ರಾಗ ಇಲ್ಲ ಬಾರಿ ಯಂತ್ರಗಳನ್ನು ಉಪಯೋಗ ಮಾಡ್ತಾ ಇದ್ವಿ. ಹಿಂಗಾಗಿ ಸಾವಯವ ಗೊಬ್ಬರ ಕೂಡ ಕಡಿಮೆ ಆಗಿದೆ. ರೈತ ಬಾಂಧವರಿಗೆ ನಿಮ್ಮ ಕೋರಿಕೆ ಅಂದ್ರೆ ಸಾವಯವ ಕೃಷಿಗೆ ಮಾರಡ್ರಿ, ಭೂಮಿಯ ಫಲವತ್ತತೆಯನ್ನು ಕಾಪಾಡ್ರಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಮತ್ತೆ ಖರ್ಚನ್ನು ಕಡಿಮೆ ಮಾಡಿಕೊಂಡು ಹೆಚ್ಚು ಆದಾಯ ಕಡೆ ನೀವು ಲಕ್ಷ್ಯ ಅಂತ ಹಾರೈಸುತ್ತಾ ಈ ಒಂದು ಕೃಷಿ ಮೇಳ ಬಹಳ ಅತ್ಯದ್ಭುತವಾಗಿ ನಡೀತಾ ಇದೆ. ಮೊದಲನೇ ದಿನ ಇವತ್ತು ಈಗ ನಿಧಾನವಾಗಿ ಜನ ಸೇರ್ತಾ ಇದ್ದಾರೆ. ಆಗ್ಲೇ 2 ಲಕ್ಷ ಜನ ಬಂದಿದ್ದಾರೆ. ಮತ್ತೆ ಸಾಕಷ್ಟು ಕಾರ್ಯಕ್ರಮಗಳು 2-3 ವೇದಿಕೆಗಳು ನಡೀತಾ ಇದೆ. ಮತ್ತೆ ಬೇರೆ ಬೇರೆ ಒಂದು ಮಾಲ್ಗಳಲ್ಲಿ ಇವತ್ತು ಜನ ಬಂದು ಅಂದ್ರೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ. ಮಧ್ಯಾಹ್ನದಿಂದ ನಿಧಾನವಾಗಿ ಎಲ್ಲ ತಗೊಳ್ತಾ ಇದ್ದಾರೆ. ಒಟ್ಟು ಕೃಷಿ ಮೇಳ ಯಶಸ್ವಿಯಾಗಿ ಇನ್ನು 4 ದಿವಸ ತುಂಬಾ ಚೆನ್ನಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಒಂದು ವ್ಯವಸ್ಥೆ ಮಾಡಿರುವಂತ ಈ ಕೃಷಿ ಮೇಳದೊಳಗೆ ಶಾಂತ ರೀತಿಯಿಂದ ಪ್ರೀತಿಯಿಂದ ಭಾಗವಹಿಸಿ ನಿಮ್ಗೆ ಬೇಕಾದಂತ ಅನುಕೂಲತೆಗಳು ಮಾಡ್ಕೊಳ್ರಿ ಅಂತ ಹಾರೈಸ್ತಾ ಆಕಾಶವಾಣಿ ಮೂಲಕ ನಾವು ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಮತ್ತೆ ಈ ಒಂದು ಕೃಷಿ ಮೇಳದ ಒಂದು ಭಾಗವಹಿಸಿ ಹೆಚ್ಚು ಲಾಭ ಮಾಡ್ಕೊಡ್ರಿ ಅಂತ ಹೇಳ್ತಾ ಈಗ ನಾವು ನಮ್ಮ ಸ್ಟುಡಿಯೋಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲ ಕೃಷಿ ಮೇಳದ ರೈತ ಬಾಂಧವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಕಾರ್ಯಕ್ರಮ ಕೇಳ್ತಾ ಇರುವಂತ ನಮ್ಮ ಎಲ್ಲ ಪ್ರೀತಿ ಅಭಿಮಾನಿಗಳು ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ನಮಸ್ಕಾರ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ 2025ರ ಕೃಷಿ ಮೇಳದ ಮೊದಲ ದಿನದ ನೇರ ಪ್ರಸಾರ ಇದುವರೆಗೆ ಕೇಳಿದಿರಿ. ನಡೆಸಿಕೊಟ್ಟವರು ಶರಣ್ ಬಸವಚೋಳಿನ್ ಹಾಗೂ ಕುಮಾರ್ ಅಗಡಿ. ನೆರವು ಮಾಯಾರಾಮನ್, ಸುರೇಖಾ ಸುರೇಶ್ ಹಾಗೂ ಅನಂತ್ ಪಾಟೀಲ್. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.